ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಫೋರ್ತ್ ಸ್ಟಡಿ. ಕಳೆದ ಅಭ್ಯಾಸದಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒಬ್ಬ ಹುಟ್ಟುಕುಂಟ ಹೀಗೆ ಸ್ವಸ್ಥನಾದನು, ಅದರ ವಿವರಣೆ ನಾವು ಸ್ಪಷ್ಟವಾಗಿ ನೋಡಿದ್ದೇವೆ. ಆಮೇಲೆ ಆ ಒಂದು ಅವಕಾಶವನ್ನ ಸುಸಂಧಿಯನ್ನಾಗಿ ಪರಿವರ್ತಿಸಿಕೊಂಡು ಪೇತ್ರನು ಸುವಾರ್ತೆಯನ್ನು ಸಾರ್ತಾನೆ. ಅದರ ವಿವರಣೆಯನ್ನು ಸಹ ಆತನು ಸುಂದರವಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಅದರ ಮೂಲಕವಾಗಿ ಬೇಕಾದಂತ ಪ್ರೋತ್ಸಾಹವನ್ನು ಸಹ ಆತನು ಕೊಡ್ತಾನೆ. ಈ ರೀತಿಯಾಗಿ ಈ 3 ವಿಷಯಗಳ ಅಭ್ಯಾಸ ನಾವು ಮಾಡಿದ್ದೇವೆ. ಹುಟ್ಟುಕುಂಟನ ಸ್ವಸ್ಥತೆ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ, ಎರಡನೇದಾಗಿ ಸುವಾರ್ತೆಯ ಸಾರೋಣ, ಮೂರನೇದಾಗಿ ಪ್ರೋತ್ಸಾಹ, ಸುವಾರ್ತೆಯನ್ನ ನಂಬೋದಕ್ಕಾಗಿ ಪ್ರೋತ್ಸಾಹ. ಈ ಅದ್ಭುತ ವಿಷಯಗಳನ್ನ ನಾವು 3ನೇ ಅಧ್ಯಾಯದಲ್ಲಿ ಕಂಡಿದ್ದೇವೆ. ಈ ರೀತಿಯಾಗಿ ಮಾಡಿದಂತಹ ಅಭ್ಯಾಸದಲ್ಲಿ ಒಂದೆರಡು ವಿಷಯಗಳು ಸ್ವಲ್ಪ ವಿವರಣೆಗೆ ಅವು ಅವಶ್ಯ ಅನಿಸ್ತದ ನನಗೆ. ಅದ್ ಕಾರಣ ಜಸ್ಟ್ ಹೇಳ್ತೇನೆ ನಿಮ್ಗೆ, ಯಾಕಂದ್ರೆ ಕಳೆದ ಸಾರಿ ಸಮಯದ ಅಭಾವದಿಂದ ಅದನ್ನ ಹೇಳಿಕ್ ಆಗ್ಲಿಲ್ಲ. ಅದ್ ಕಾರಣ ಜಸ್ಟ್ ನಿಮ್ಗೆ ಹೇಳ್ತೇನೆ. 20ನೇ ವಚನದಲ್ಲಿ ಬರ್ತಕ್ಕಂಥ ಒಂದು ಮಾತು ಅದೇನಂತಂದ್ರೆ, ದೇವರ ಸನ್ನಿಧಿಯಿಂದ ವಿಶ್ರಾಂತಿ ಕಾಲಗಳು ಒದಗಿ, ದ ಟೈಮ್ಸ್ ಆಫ್ ರಿಫ್ರೆಶಿಂಗ್ ಅಂತ ಹೇಳಿ ಅಲ್ಲಿ ಹೇಳಲಾಗಿದೆ. ಈ ವಿಶ್ರಾಂತಿಯ ಕಾಲಗಳಂತಂದ್ರೆ ಏನು? ನಾವು ಯೇಸು ಸ್ವಾಮಿಯನ್ನು ನಂಬಿದಾಗ ನಮಗೆ ವಿಶ್ರಾಂತಿ ಸಿಗ್ತದೆ. ಯಾಕಂದ್ರೆ ನಾವು ನೋಡಿದ್ದೇವೆ ಅದನ್ನು ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದ ಪ್ರಕಾರ. ಆದ್ರೆ ಇನ್ನೂ ಅದರ ಒಂದು ಆಳವಾದ ಅಭ್ಯಾಸ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು ಇಲ್ಲಿ ಇದ್ದಂತ ಕಾಂಟೆಕ್ಸ್ಟ್ ಅನ್ನು ಸಹ ನಾವು ತಿಳ್ಕೊಳ್ಬೇಕಾಗಿದೆ, ಸಂದರ್ಭ ಅದನ್ನು ಸಹ ನಾವು ಅರಿತುಕೊಳ್ಬೇಕು. ಒಬ್ಬ ಪಾಪಿ ಪಶ್ಚಾತ್ತಾಪಪಟ್ಟು ತಿರ್ಕೊಂಡಾಗ ಆತನ ಪಾಪಗೆ ಕ್ಷಮಾಪಣೆ ಆಗ್ತವೆ. ದಟ್ ಈಸ್ ದ ಫಸ್ಟ್ ಥಿಂಗ್. ಮತ್ತು ಯೇಸು ಕ್ರಿಸ್ತರ ಎರಡನೇ ಬರೋಣದಲ್ಲಿ ನಮಗೆ ಏನ್ ಸಿಗ್ತದೆ ಎನ್ನುವಂಥದ್ದನ್ನ ನಾವು ಅರಿತುಕೊಳ್ಬೇಕಾದದ್ದು ಅವಶ್ಯ. ನಾನು ಎಷ್ಟೋ ಸಲ ಇದನ್ನು ರಿಪೀಟ್ ಮಾಡ್ತಿರ್ತೇನೆ, ಯಾಕಂದ್ರೆ ಬಹಳ ಅದ್ಭುತವಾದಂತಹ ಒಂದು ವಿಷಯ ಅದು. ಅಲ್ಲಿ ನಾವು ನೋಡೋ ಪ್ರಕಾರ ಯೇಸು ಸ್ವಾಮಿ ಎರಡನೇ ಸಾರಿ ಬರ್ತಾನೆ ಈ ಲೋಕಕ್ಕೆ. 7 ವರ್ಷಗಳ ಒಂದು ಶ್ರಮೆಯ ಕಾಲ ಮುಗಿದ ಮೇಲೆ, ಸಂಕಟ ಕಾಲ ಮುಗಿದ ಮೇಲೆ, ಆಮೇಲೆ ಬ್ಯಾಟಲ್ ಆಫ್ ಆರ್ಮಗೆದಾನ್ ಆದ್ಮೇಲೆ 1000 ವರ್ಷದ ಆಳಿಕೆ, ಸೈತಾನು 1000 ವರ್ಷ ಆತನು ಬಂಧಿಸಲ್ಪಡ್ತಾನೆ. 1000 ವರ್ಷಗಳ ಸಮಾಧಾನದ ಆಳಿಕೆ, ವಿಶ್ರಾಂತಿ ಆಳಿಕೆ ಅವಾಗ ಇರ್ತದೆ. ಆತನನ್ನು ನಂಬಿದವರು ಆತನ ಕೂಡ ಇರ್ತಾರೆ. ಎಲ್ಲಾ ಕಾಲದವ್ರು ಇರ್ತಾರೆ. ಹಳೆ ಒಡಂಬಡಿಕೆಯವರು ಇರ್ತಾರೆ, ಆಮೇಲೆ ಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದವರು ಇರ್ತಾರೆ, ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯಾರು ರಕ್ಷಣೆ ಹೊಂದಿದ್ದಾರೆ ಅವರು ಇರ್ತಾರೆ. ಈ ರೀತಿಯಾಗಿ ಅದ್ಭುತವಾದಂತಹ ಒಂದು ಸಮಯ, ಆ ಮಿಲಿಯನಿಯಂ ರೇನ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತರ 1000 ವರ್ಷದ ಸಮಾಧಾನದ ಆಳಿಕೆ, ಅದು ಅಷ್ಟು ಅದ್ಭುತವಾಗಿರ್ತದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಈ ರೀತಿಯಾಗಿ ಇಲ್ಲಿ ಹೇಳಲ್ಪಟ್ಟಂತಹ ಒಂದು ವಿಷಯ ಏನಂತಂದ್ರೆ, ವಿಶ್ರಾಂತಿ ಕಾಲಗಳು, ಟೈಮ್ಸ್ ಆಫ್ ರಿಫ್ರೆಶಿಂಗ್ ವಿಲ್ ಟೇಕ್ ಪ್ಲೇಸ್ ವೆನ್ ಯೇಸು ಸ್ವಾಮಿ 1000 ವರ್ಷದ ಆಳಿಕೆಯ ಸಮಯದಲ್ಲಿ. ಅಲ್ಲಿ ಯಾರ್ಯಾರು ಆತನ ನಂಬಿರ್ತಾರೆ ಅವರು ಅಲ್ಲಿ ಇರ್ತಾರೆ, ಎಲ್ಲಾ ಕಾಲದವರು ಅಲ್ಲಿ ಇರ್ತಾರೆ ಎಂಬುದನ್ನು ಸಹ ನಾವು ಈಗ ತಿಳ್ಕೊಂಡಿದ್ದೀವಿ. ಆದ ಕಾರಣ ಇದನ್ನ ಕೆಲವು ವಿಷಯಗಳು ನಮ್ಗೆ ಓದಿದಾಗ ಅರ್ಥ ಆಗುದಿಲ್ಲ, ಆದ್ರೆ ಸ್ವಲ್ಪ ಅಭ್ಯಾಸ ಮಾಡಿ ತಿಳ್ಕೊಳ್ಬೇಕಾಗ್ತದೆ. ವಿಶ್ರಾಂತಿ ಕಾಲಗಳಂತಂದ್ರೆ ಏನು ಅಂತ ಹೇಳಿ ಈಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅದರ ಅರ್ಥ ನೀವು ತಿಳ್ಕೊಂಡಿರಿ. ಎರಡನೆಯ ಒಂದು ವಿಷಯ ನಮಗ ಇಲ್ಲಿ ತಿಳಿದು ಬರುವಂತದ್ದು ಯಾವ್ದಂತಂದ್ರೆ, ಎಂಥ ಸಮಯ ವಿಶ್ರಾಂತಿಯ ಕಾಲ, ದೇವರು ವಿಶ್ರಾಂತಿಯ ಕಾಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಎರಡನೆಯ ಒಂದು ವಿಷಯ ವಚನ 22ರಲ್ಲಿ ಬರ್ತದೆ. ಅದೇನಂತಂದ್ರೆ, ಮೋಶೆ ಹೇಳಿದಂತೆ ದೇವರು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು ಎಂಬುದಾಗಿ 22ನೇ ವಚನ. ನಾನು ಇದು 3ನೇ ಅಧ್ಯಾಯದ ವಿವರಣೆಯನ್ನು ಕೊಡ್ತಾ ಇದ್ದೇನೆ.
These two things needed explanation, so I am giving these explanations. ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಮೋಶೆ ಹೇಳ್ತಾನೆ, ಮೋಶೆ ಹೇಳಿದಂತೆ ದೇವರ ಸೇವಕನಾದಂಥ ನನ್ನನ್ನು, ಪ್ರವಾದಿಯಾದಂಥ ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿ ಕೊಡುವನು. ಅಂದರೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಅಷ್ಟೇ ಅಲ್ಲದೆ ನ್ಯಾಯ ತೀರ್ಪು ಮಾಡಲು ಸಹ ಆತನನ್ನ ಕೊಡ್ತಾನೆ ಎಂಬುದಾಗಿ ಮೋಶೆ ಹೇಳಿದಂತಹ ಮಾತು ನಮ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಇದರ ಒಂದು ಸುಂದರವಾದಂತಹ ಉಲ್ಲೇಖ ಇದೆ. ಅಂದ್ರೆ ಪ್ರವಾದಿಯನ್ನ ನಿಮಗೆ ಏರ್ಪಡಿಸಿಕೊಡ್ತಾನೆ, ಮತ್ತೊಬ್ಬ ಪ್ರವಾದಿಯನ್ನು ಎಂಬುದಾಗಿ ಹೇಳಿದಂತಹ ಮಾತು ಸ್ಪಷ್ಟವಾಗಿ ಅಲ್ಲಿದೆ. ಮೋಶೆ ಮಾಡಿದಂತಹ ಕೆಲಸಗಳು ಎರಡು. ಒಂದು, ಇಸ್ರಾಯೇಲರನ್ನ ದಾಸತ್ವದಿಂದ, ಐಗುಪ್ತರ ದಾಸತ್ವದಿಂದ ಬಿಡಿಸಿದ ದೇವರ ಯೋಜನೆಗನುಸಾರವಾಗಿ, ದೇವರ ಮಹಾಕಾರ್ಯಗಳಿಗೆ ಅನುಗುಣವಾಗಿ. ಎರಡೇ ಕೆಲಸ ಅವನು ಏನ್ ಮಾಡ್ದ ಅಂತಂದ್ರೆ, ಆತನು ಈ ಒಂದು ದೇವರ ವಾಕ್ಯವನ್ನ, ಅಂದ್ರೆ ದೇವರ ಧರ್ಮಶಾಸ್ತ್ರವನ್ನ, ನ್ಯಾಯ ಕೊಡುವಂತಹ ಧರ್ಮಶಾಸ್ತ್ರವನ್ನ ಆತನು ದೇವರವನಿಗೆ ಕೊಡ್ತಾನೆ, ಅದನ್ನ ಆತನು ಜನರಿಗೆ ಕೊಡ್ತಾನೆ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಸಹ ಒಬ್ಬ ಮೋಶೆ ಹೇಳಿದಂತಹ ಒಬ್ಬ ಪ್ರವಾದಿ ನಮ್ಮ ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಕಂಡು ಬರ್ತಾನೆ. ಆತನು ಮಾಡಿದಂಥದ್ದು ನಮ್ಮನ್ನ ಪಾಪಗಳಿಂದ ಬಿಡಿಸುವುದು ಅಷ್ಟೇ ಅಲ್ಲದೆ, ಯಾರು ಆತನನ್ನ ನಂಬುವುದಿಲ್ಲವೋ ಅವರಿಗೆ ನರಕದ ಶಿಕ್ಷೆ ಖಂಡಿತ. ಅದರಲ್ಲಿ ಯಾವ ಸಂಶಯ ಇಲ್ಲ. ದೇವರ ವಾಕ್ಯದಲ್ಲಿ ಬಹಳಷ್ಟು ವಚನಗಳಿವೆ. ಆತನನ್ನು ಯಾರು ನಂಬಲಿಲ್ಲ ಅವ್ರಿಗೆ ಈಗಾಗಲೇ ತೀರ್ಪಾಗಿ ಹೋಯ್ತು ಅಂತ ಹೇಳಿ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ, 17-18 ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಯಾರ್ಯಾರು ಆತನ ನಂಬಿದ್ರೋ ಅವರಿಗೆ ನಿತ್ಯ ಜೀವ ಸಿಕ್ತು, ಪಾಪಗಳ ಪರಿಹಾರ ಸಿಕ್ತು, ದೇವ್ರ ಮಕ್ಕಳಾಗುವಂತ ಅಧಿಕಾರ ಸಿಕ್ತು. ಆದ್ರೆ ಯಾರು ಆತನನ್ನ ನಂಬಲಿಲ್ಲ ಅವರಿಗೆ ಈಗಾಗಲೇ ನ್ಯಾಯ ತೀರ್ಪವಾಗಿ ಹೋಗಿದೆ, ಅವರು ನಿತ್ಯ ನರಕಕ್ಕೆ ಪಾತ್ರರಾಗಿದ್ದಾರೆ ಎಂಬುದಾಗಿ ಯೋಹಾನನು ತನ್ನ ಸುವಾರ್ತೆಯ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 17-18 ವಚನ. ಈ ರೀತಿಯಾಗಿ ಯೇಸು ಸ್ವಾಮಿಯ ನ್ಯಾಯ ತೀರ್ಪು ವೈಟ್ ಥ್ರೋನ್ ಜಜ್ಮೆಂಟ್, ಅಂದ್ರೆ ಬೆಳೆ ಸಿಂಹಾಸನದ ಮೇಲೆ ಅವರ ನ್ಯಾಯ ತೀರ್ಪಾಗಿ ಅವರು ಎಲ್ಲಿ ಹೋಗ್ತಾರೆ? ನಿತ್ಯ ನರಕಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ಮೋಶೆ ಹೇಳಿದಂತಹ ಮಾತು ಎಷ್ಟು ಸ್ಪಷ್ಟವಾಗಿ ಮತ್ತು ಅದು ಯೇಸು ಸ್ವಾಮಿಯ ಜೀವನದಲ್ಲಿ ಬರುವಂತ ಮಾತಾಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಎಷ್ಟೋ ಸಲ ನಾವು ಹಾಗೆ ಓದ್ಬಿಟ್ರೆ ಅರ್ಥ ಆಗುದಿಲ್ಲ ಅಂತ ಹೇಳಿ ಸ್ವಲ್ಪ ನಾವು ತಿಳ್ಕೊಂಡು ಅದನ್ನು ಗ್ರಹಿಸಿಕೊಂಡು ಆಗ ನಮಗೆ ಹೆಚ್ಚಿನ ಒಂದು ಲಾಭ ಅಲ್ಲಿ ನಮಗ ಸಿಗ್ತದೆ. ಹೀಗೆ ಯೇಸು ಸ್ವಾಮಿಯ ವಿಷಯವಾಗಿ ಇಲ್ಲಿ ಬರೆದಂತಹ ಈ ಮಾತನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಆತನು ಬಿಡುಗಡೆ ಕೊಡುವುದಕ್ಕಾಗಿ ಮತ್ತು ನ್ಯಾಯ ತೀರ್ಪು ಮಾಡಲು ಸಹ ಬಂದಿದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡರು. ಇನ್ನು ಮುಂದೆ ಇನ್ನೊಂದೆರಡು ವಿಷಯಗಳನ್ನ ನಾನು ಅಪೊಸ್ತಲರ ಕೃತ್ಯದ ಬಗ್ಗೆ ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೀನಿ. ಇದನ್ನ ಆರಂಭದಲ್ಲಿ ಹೇಳಬೇಕಾಗಿತ್ತು, ಆದ್ರೆ ಯಾವುದೇ ಒಂದು ಕಾರಣದಿಂದ ಹೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ 1ರಿಂದ 12 ಅಧ್ಯಾಯಗಳನ್ನ ನೀವು ಓದುವಾಗ ಅಲ್ಲಿ ಪೇತ್ರನು ಮುಖ್ಯ ಪಾತ್ರ ವಹಿಸ್ತಾನೆ. ದ ಮೇನ್ ರೋಲ್ ಈಸ್ ಪ್ಲೇಡ್ ಬೈ ಪೀಟರ್. ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ಅಭ್ಯಾಸ. ಮೊದಲಿನ 12 ಅಧ್ಯಾಯಗಳು 1 to 12 ಅಲ್ಲಿ ನಮಗೆ ಹೀರೋ ಆಗಿ ಕಂಡು ಬರುವಂಥವನು ಅಥವಾ ನಾಯಕನಾಗಿ ಕಂಡು ಬರುವಂಥವನು ಯಾರು ಅಂತಂದ್ರೆ ಪೇತ್ರನು ಅಂತ ಹೇಳಿ ಮುಖ್ಯ ಪಾತ್ರ. ಮೇನ್ ರೋಲ್ ಈಸ್ ಪ್ಲೇಡ್ ಬೈ ಪೀಟರ್. ಅವನು ಯಾವ ರೀತಿಯಿಂದ ಧೈರ್ಯದಿಂದ ಇಸ್ರಾಯೇಲ್ ದೇಶಕ್ಕೆ ಉದ್ದೇಶಿಸಿ ಮಾತಾಡ್ತಾನೆ ಎಂಬುದನ್ನು ಸಹ ನಾವು ನೋಡ್ತಾ ಇದ್ದೇವೆ. ಈಗ ಎಷ್ಟು ಧೈರ್ಯದಿಂದ ಆತನು ಮಾತಾಡ್ತಾ ಇದ್ದಾನೆ ಎಂಬುದನ್ನ ನಾವು ಮೊದಲಿನ 12 ಅಧ್ಯಾಯಗಳಲ್ಲಿ ಪೇತ್ರನ ಬಗ್ಗೆ ಓದ್ತೇವೆ. ಓಕೆ, ಎರಡನೇ ಭಾಗಕ್ಕೆ ನಾವು ಬರುವಾಗ 13 to 28 13ರಿಂದ 28 ವಚನಗಳಲ್ಲಿ ನಾವು ಯಾರು ನೋಡ್ತೇವೆ ಅಂತಂದ್ರೆ ಪೌಲನು. ಮೊದಲು ಅವನು ಸೌಲ ಇದ್ದ, ಆಮೇಲೆ ಆತನು ಪೌಲನಾದನು. ಅದರ ಬಗ್ಗೆ ನಾವು ಮುಂದೆ ಡಿಟೇಲ್ ಅಭ್ಯಾಸ ಮಾಡೋಣ, ಯಾವ ರೀತಿಯಾಗಿ ಹೆಸರುಗಳ ಒಂದು ಮಹತ್ವ ಇದೆ ಅಂತ ಹೇಳಿ. ಪೌಲನು ಮುಂದೆ ಬರ್ತಾನೆ. ಆತನು ಉತ್ಸಾಹಭರಿತನಾದಂತಹ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆಲ್ವೇಸ್ ಚಿಯರ್ಫುಲ್ ಮ್ಯಾನ್. ಅಷ್ಟೇ ಅಲ್ಲದೆ ಎನ್ಕರೇಜ್ಮೆಂಟ್
he was a man of encouragement. ಸ್ಫೂರ್ತಿದಾಯಕ ವ್ಯಕ್ತಿತ್ವ ಒಂದಾಗಿತ್ತು. ಅಷ್ಟೇ ಅಲ್ಲದೆ ಅವಿಶ್ರಾಂತ ಅಪೋಸ್ತಲತನವನ್ನ ಮಾಡಿದಂತಹ ವ್ಯಕ್ತಿ ಯಾರಂತಂದ್ರೆ ಪೌಲನು ಅಂತ ಹೇಳಿ ನಮಗ ಕಂಡು ಬರ್ತದೆ. ಅಪಾಸ್ಟಲ್ ಪಾಲ್ 13-28 ಅಧ್ಯಾಯಗಳಲ್ಲಿ ನಮಗೆ ಅವನ ವಿಷಯವಾಗಿ ಕಂಡು ಬರ್ತದೆ. ಉತ್ಸಾಹಭರಿತನು, ಸ್ಫೂರ್ತಿದಾಯಕನು ಮತ್ತು ಅವಿಶ್ರಾಂತವಾಗಿ ಕೆಲಸ ಮಾಡಿದಂತಹ, ಅವನ ಜೀವನದಲ್ಲಿ ಅವನು ವಿಶ್ರಾಂತಿ ಪಡೆದುಕೊಂಡ ಅನ್ನೋದನ್ನ ಅವನು ಉಳಿದಿಲ್ಲ. ಅಷ್ಟು ಆತನು ಬ್ಯುಸಿ ಆಗಿ ಇರ್ತಿದ್ದ. ಅವನು ಸಮಯ ಸಿಕ್ಕಾಗ ಟೆಂಟ್ ಮೇಕಿಂಗ್ ಸಹ ಮಾಡಿ ತನ್ನ ಉಪಜೀವನ ಯಾರ ಮೇಲೆ ಆತನ ಹತ್ಕೊಳ್ಬಾರ್ದು ಎಂಬ ಒಂದು ದೃಷ್ಟಿಯಿಂದ ಆತನು ದೇವರ ಮೇಲೆ ಹತ್ಕೊಂಡು ಟೆಂಟ್ ಮೇಕಿಂಗ್ ಮಾಡಿ ಬರ್ತಕ್ಕಂಥ ಆದಾಯದಿಂದ ತಾನು ಜೀವನ ನಡೆಸುವಂಥದ್ದಷ್ಟೇ ಅಲ್ಲದೆ ಇತರಿಗೂ ಸಹ ಸಹಾಯ ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿ ನಮಗ ಕಂಡು ಬರ್ತಾನೆ ಪೌಲನು. ಹೀಗೆ ಈ 2 ಮುಖ್ಯ ಭಾಗಗಳಲ್ಲಿ 2 ಮುಖ್ಯ ವ್ಯಕ್ತಿಗಳನ್ನ ನೀವು ನೆನಪಿಟ್ಕೊಂಡಿರ್ರಿ. ಮೊದಲ 12 ಅಧ್ಯಾಯಗಳಲ್ಲಿ ಪೇತ್ರನು, 13-28 ವಚನಗಳಲ್ಲಿ ಬರ್ತಕ್ಕಂಥವನು ಯಾರಂತಂದ್ರೆ ಅಪೋಸ್ತಲನಾದಂಥ ಪೌಲನು. ಆಗ್ಲಿ ಇವತ್ತಿನ ಅಭ್ಯಾಸ ಕಡೆಗೆ ಬರೋಣ. 4ನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂಥ ಈ 37 ವಚನಗಳಲ್ಲಿ ನಾವು 3 ಭಾಗಗಳನ್ನು ಮಾಡಬಹುದು. ಲೆಟ್ಸ್ ಮೇಕ್ 3 ಪಾರ್ಟ್ಸ್. 4ನೇ ಅಧ್ಯಾಯ 3 ಭಾಗಗಳು. ಅವು ಯಾವಂತಂತಂದ್ರೆ ಕ್ರೈಸ್ತ ಸಭೆಗೆ ಆದಂತಹ ಹಿಂಸೆ ಮತ್ತು ಯಾವ ರೀತಿಯಾಗಿ ಅದರ ಬೆಳವಣಿಗೆ ಆಯಿತು. ಈ ರೀತಿಯಾಗಿ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಅಥವಾ ನೋಟ್ ಮಾಡ್ಕೊಂಡ್ರೆ ನೀವು ಓದುವಾಗ, ಅಭ್ಯಾಸ ಮಾಡುವಾಗ ಬಹಳಷ್ಟು ನಿಮಗೆ ಸಹಾಯ ಆಗ್ತದೆ. ಈ ಅಧ್ಯಾಯದಲ್ಲಿ ಏನಿದೆ ಎಂಬುದನ್ನ ನೀವು ನೆನ್ಪಿಟ್ಕೊಂಡ್ರೆ ಬಹಳಷ್ಟು ಪ್ರಯೋಜನ. ಮೊದಲಿನ ಭಾಗದಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಸಭೆ 1-22 ವಚನಗಳಲ್ಲಿ ಸಭೆ ಯಾವ ರೀತಿಯಾಗಿ ಹಿಂಸೆಗೆ ಒಳಗಾಯಿತು, ಆಮೇಲೆ ಯಾವ ರೀತಿಯಾಗಿ ಬೆಳೆಯಿತು. ಹಿಂಸೆ ಆಯ್ತು ಅಂತ ಹೇಳಿ ಅದು ಕುದಿ ಹೋಗ್ಲಿಲ್ಲ, ಆದ್ರೆ ಅದು ಬೆಳೀತಾ ಹೋಯ್ತು. ದಟ್ಸ್ ವಾಟ್ ದ ಬ್ಯೂಟಿ ಆಫ್ ದ ಚರ್ಚ್ ಈಸ್. ಸಭೆಯು ಹಿಂಸೆಗೊಳಗಾದ್ರೂ ಸಹ ಅದು ಬೆಳೆಯುತ್ತಾ ಹೋಯ್ತು ಎಂಬುದು ಅದ್ಭುತವಾದಂತಹ ಒಂದು ಸತ್ಯ. ಎಷ್ಟೋ ಸಲ ನಾವೇನ್ ತಿಳಿತೇವೆ, ಜನ ಹಿಂಸೆ ಬಂದಾಗ ಅವ್ರು ಡಿಸ್ಕರೇಜ್ ಆಗ್ತಾರೆ ಮತ್ತು ಬೆಳವಣಿಗೆ ಕುಂಠಿತವಾಗ್ತದೆ ಎಂಬಂತ ವಿಚಾರ ನಮಗೆ ಬರ್ತವೆ. ಆದ್ರೆ ನಿಜವಾಗಿ ನೋಡುವಾಗ ಇಲ್ಲಿ ನಮಗೆ ಏನ್ ಕಂಡು ಬರ್ತದೆ ಅಂತಂದ್ರೆ ಹಿಂಸೆ ಆಗುವಾಗ ಸಭೆ ಬೆಳೀತಾ ಹೋಯ್ತು ಎಂಬುದಾಗಿ ನಮಗ ತಿಳಿದು ಬರ್ತದೆ. ಹೀಗೆ ಅದ್ಭುತವಾದ ರೀತಿಯಲ್ಲಿ ಮೊದಲನೇ 22 ವಚನಗಳಲ್ಲಿ ಸಭೆಯ ಹಿಂಸೆ ಮತ್ತು ಅದರ ಬೆಳವಣಿಗೆ ಬಗ್ಗೆ ನೋಡ್ತೀವಿ. ಮುಂದೆ ಬರ್ತಕ್ಕಂಥ 8 ವಚನಗಳಲ್ಲಿ 23-31 ಯಾವ ರೀತಿಯಾಗಿ ವಿಶ್ವಾಸಿಗಳು ಪ್ರಾರ್ಥನೆ ಮಾಡ್ತಾರೆ ಎಂಬುದು ಅಲ್ಲಿ ನಮಗ ಬರೆಯಲ್ಪಟ್ಟಿದೆ. 23-31 23-31 ಓದಿದ್ರೆ ಅಲ್ಲಿ ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನು ನಂಬಿದಂಥವರು ಪ್ರಾರ್ಥನೆ ಮಾಡ್ತಾರೆ ಎಂಬುದು ಅಲ್ಲಿ ನಮಗ ಹೇಳಲ್ಪಟ್ಟಿದೆ. 3ನೇ ಭಾಗದಲ್ಲಿ ನಾವು ನೋಡುವಾಗ 32-37 ವಚನಗಳು, 32-37 ನಾನು ಹೇಳದಲ್ಲ 37 ವಚನವ ಅಂತೇಳಿ. ಈ 3ನೇ ಭಾಗದಲ್ಲಿ ಏನ್ ನಮಗೆ ಇದೆ ಅಂತಂದ್ರೆ ಸ್ವ ಇಚ್ಛೆಯ ಕೊಡುಗೆ. ಯಾವ ರೀತಿಯಾಗಿ ಆದಿಸಭೆಯಲ್ಲಿ ಜನರು ಸ್ವ ಇಚ್ಛೆಯಿಂದ ಮನಪೂರ್ವಕವಾಗಿ ಕೊಟ್ಟು ಒಬ್ಬರನ್ನೊಬ್ಬರಿಗೆ ಅವರು ಸಹಾಯ ಮಾಡ್ತಾ ಇದ್ರು ಎಂಬಂತ ಭಾಗ ಅಲ್ಲಿ ನಮಗೆ ಕೊನೆಯ 32-37 ವಚನಗಳಲ್ಲಿ ನಮಗ ತಿಳಿಸಲ್ಪಟ್ಟಿದೆ. ಈ ರೀತಿಯಾಗಿ ಬರ್ತಕ್ಕಂಥ 3 ಭಾಗಗಳನ್ನ ನಾವು ಒಂದೊಂದಾಗಿ ಅಭ್ಯಾಸ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ನೋಡುವಾಗ 4ನೇ ಅಧ್ಯಾಯದ ಮೊದಲನೇ ವಚನದಲ್ಲಿ ಅಪೊಸ್ತಲರು ಜನರಿಗೆ ಉಪದೇಶ ಮಾಡುತ್ತಾ ಸತ್ತವರು ಜೀವಿತರಾಗಿ ಏಳುವರೆಂಬುದನ್ನ ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಯು, ಸದ್ದುಕಾಯರ ಸಮಾಧಾನ ಪಟ್ಟು ಅಪೊಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನ ಹಿಡಿದು ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಕಾವಲಲ್ಲಿ ಇಟ್ಟರು ಎಂಬುದಾಗಿ ಮೊದಲಿನ 3 ವಚನಗಳಲ್ಲಿ ನಮಗ ಕಂಡು ಬರ್ತದೆ. ನೋಡ್ರಿ ಯಾವ ರೀತಿಯಾಗಿ ಹಿಂಸೆ ಅಲ್ಲಿ ನಡೀತಾ ಇದೆ. ಅವರು ಮಾಡ್ತಾ ಇರುವಂತಹ ಸೇವೆಯ ಉಪದೇಶ, ಅವ್ರ ಉಪದೇಶ ಏನಾಗಿತ್ತಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಸತ್ತವರು ಜೀವಿತರಾಗಿ ಹೇಳ್ತಾರೆ ಎಂಬುದನ್ನ ಯೇಸು ಸ್ವಾಮಿಯ ದೃಷ್ಟಾಂತ ತೆಗೆದುಕೊಂಡು ಅವ್ರು ಹೇಳ್ತಾ ಇದ್ರು. ಯೇಸು ಸ್ವಾಮಿ ಯಾವ ರೀತಿಯಾಗಿ ಮರಣವನ್ನು ಜಯಿಸಿ ಆದ್ರು ಅದೇ ರೀತಿಯಾಗಿ ಯೇಸು ಸ್ವಾಮಿಯನ್ನು ನಂಬಿದಂಥವ್ರು ಸಹ
ಒಂದು ಸಮಯ ಬರ್ತದೆ, ಅವಾಗ ಅವರು ಸಹ ಪುನರುತ್ಥಾನ ಹೊಂತಾರೆ ಎಂಬುದಾಗಿ ಹೇಳಿದಾಗ ಅಲ್ಲಿದ್ದಂಥ ಗುಂಪಿನಲ್ಲಿ ಒಂದು ಗುಂಪು ಹೇಳಿದ್ನಲ್ಲ ನಿಮಗೆ ನಾನು, ಸದ್ದುಕಾಯರ್ ಅಂತ ಹೇಳಿ. ಆ ಸದ್ದುಕಾಯರ್ ಏನು ಅವರು ನಂಬ್ತಿದ್ರು ಅಂತಂದ್ರೆ ಪುನರುತ್ಥಾನ ಇಲ್ಲ ಅಂತ ಹೇಳ್ತಾ ಇದ್ರು ಅವ್ರು. ಅದೊಂದು ಸಣ್ಣ ಗುಂಪಿತ್ತು, ಅದು ದಟ್ ವಾಸ್ ಎ ಗ್ರೂಪ್ ಅಷ್ಟೇ. ಅದಕ್ಕೆ ಆ ಗುಂಪಿನವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ ಅಸಮಾಧಾನ ಆಯ್ತು ಅವ್ರಿಗೆ ಬಹಳಷ್ಟು. ಯಾಕಂದ್ರೆ ಈ ಪೇತ್ರನು ಮಾಡುವಂತಹ ಉಪದೇಶ ಏನಾಗಿದೆ ಅಂತಂದ್ರೆ ನಮ್ಮ ನಂಬಿಕೆಯ ವಿರುದ್ಧವಾಗಿದೆ ಎಂಬುದನ್ನ ಅವರು ತಿಳಿದುಕೊಂಡು ಅಸಮಾಧಾನ ಪಟ್ಟು ಏನ್ ಮಾಡ್ಬಿಟ್ರು ಅಂದ್ರೆ ಅಪೊಸ್ತಲರನ್ನು ಹಿಡ್ಕೊಂಡು ಬಂದು ಅಲ್ಲಿ ಒಳಗೆ ಹಾಕಿದ್ರು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ ನೋಡ್ರಿ. ಅವರನ್ನ ಹಿಡಿದು ಆಗಲೇ ಸಾಯಂಕಾಲವಾಗಿದ್ದರಿಂದ ಮರುದಿನದವರೆಗೆ ಕಾವಲಲ್ಲಿಟ್ಟರು. ಇವತ್ತು ಕಸ್ಟಡಿ ಅಂದ್ರೆ ಒಮ್ಗಿಲೆ ಅವರಿಗೆ ಸೆರೆಮನಿ ಕಳಿಸ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಸಮಯ ಆಗಿ ಹೋಗಿತ್ತು. ಆದ ಕಾರಣ ಅವ್ರನ್ನ ಏನ್ ಮಾಡಿದ್ರು ಅಂತಂದ್ರೆ ಕಾವಲಲ್ಲಿ ಇಟ್ಟರು ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ ಕಾರಣ ಪುನರುತ್ಥಾನದ ಶಕ್ತಿ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ನಮಗ ಈ ಮೊದಲಿನ 3 ವಚನಗಳಲ್ಲಿ ಸ್ಪಷ್ಟವಾಗಿ ನಮಗ ತಿಳಿದು ಬರ್ತದೆ. ಯಾಕಂದ್ರೆ ಈ ಒಂದು ಪುನರುತ್ಥಾನದ ವಿಷಯವಾಗಿ ಸ್ಪಷ್ಟವಾಗಿ ಅಂದ್ರೆ ಪವಿತ್ರನಿಷ್ಠ ಹೇಳಿಕ್ ಕಾರಣ ಏನಂತಂದ್ರೆ ಹಿ ವಾಸ್ ಅನ್ ಐ ವಿಟ್ನೆಸ್. ಅವನು ತನ್ನ ಕಣ್ಣುಗಳಿಂದ ನೋಡಿದಂಥ ಈ ಒಂದು ವಿಷಯ ಏನಾಗಿತ್ತು ಅಂತಂದ್ರೆ ಪುನರುತ್ಥಾನ. ಯೇಸು ಸ್ವಾಮಿಯವರು ಪುನರುತ್ಥಾನ ಹೊಂದಿದ ಮೇಲೆ ಯೇಸು ಸ್ವಾಮಿಯನ್ನ ನೋಡಿದಂಥ ವ್ಯಕ್ತಿಗಳಲ್ಲಿ ಪೇತ್ರನು ಆಗಿದ್ದ ಮತ್ತು ಅಪೊಸ್ತಲರು ಆಗಿದ್ರು, ಅಲ್ಲಿ ಅನೇಕ ಸ್ತ್ರೀಯರು ಸಹ ಆಗಿದ್ರು ಎಂಬುದಾಗಿ ನಿಮಗೆ ಗೊತ್ತುಂಟು. ಪ್ರತಿಯೊಂದು ಸ್ವಾರ್ಥ್ಯ ಅಂತ್ಯ ಭಾಗದಲ್ಲಿ ಬರ್ತಕ್ಕಂಥ ಒಂದು ಭಾಗದಲ್ಲಿ ನಮಗದು ಹೇಳಲ್ಪಟ್ಟಿದೆ. ಈ ರೀತಿಯಾಗಿ ಅದೇನಾಗಿತ್ತು ಅಂತಂದ್ರೆ ಅವರ ಒಂದು ಸಾಕ್ಷಿಯಾಗಿತ್ತು, ದಟ್ ವಾಸ್ ದೇರ್ ಓನ್ ಟೆಸ್ಟಿಮನಿ ಆಗಿತ್ತು ಅಂತ ಹೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಈ ಒಂದು ಸಾಕ್ಷಿಯನ್ನ ಅವರು ಬಹಳ ಪ್ರಬಲವಾಗಿ ಹೇಳ್ತಾ ಇದ್ರು, ಅಂದ್ರೆ ಬಹಳ ಸ್ಟ್ರಾಂಗ್ ಆಗಿ ಅವ್ರು ಹೇಳ್ತಾ ಇದ್ದ ಕಾರಣ ಸದ್ದುಕಾಯರು ಮತ್ತು ಅಲ್ಲಿದ್ದಂತಹ ಜನರಿಗೆ ಬಹಳ ಒಂದು ಅಸಮಾಧಾನ ಆಗಿ ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ ಅವ್ರನ್ನ ಕರ್ಕೊಂಡು ಬಂದು ಹಾಕ್ಬಿಟ್ರು, ಅವ್ರನ್ನ ಕಸ್ಟಡಿ ಒಳಗೆ ಹಾಕಿದ್ರು, ಕಾವಲಲ್ಲಿ ಇರಿಸಿದ್ರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಸಂಜೆ ಆದ್ಮೇಲೆ ನ್ಯಾಯ ತೀರ್ಪು ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಆದ ಕಾರಣ ಅವ್ರನ್ನ ಕಾವಲಲ್ಲಿ ಸಾಯಂಕಾಲವಾದ ಕಾರಣ ನಾಳೆ ಮುಡಿದ್ರಾಯ್ತು ಎನ್ನುವಂತಹ ರೀತಿಯಲ್ಲಿ ಅವ್ರನ್ನ ಒಳಗೆ ಹಾಕಿದ್ರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಮರುದಿನ ನಾವು ನೋಡುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಅನೇಕರು, ಆದ್ರೆ ವಾಕ್ಯವನ್ನು ಕೇಳಿದವರಲ್ಲಿ ಅನೇಕರು ನಂಬಿದರು ಅಂತ ನೋಡ್ರಿ. ಇಲ್ಲಿ ಒಂದ್ ಕಡೆ ಹಿಂಸೆ ನಡೆದದೆ, ಅವ್ರನ್ನ ಒಳಗೆ ಹಾಕ್ತಾ ಇದ್ದಾರೆ, ಕಾವಲಲ್ಲಿ ಇರಿಸ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ದೇವರು ತನ್ನ ಆತ್ಮನ ಮೂಲಕವಾಗಿ ಹಂಚಲ್ಪಟ್ಟಂತಹ ವಾಕ್ಯವನ್ನ ಎಷ್ಟು ಅದ್ಭುತವಾಗಿ ಆಶೀರ್ವದಿಸ್ತಾ ಇದ್ದಾನೆ ಎಂಬುದನ್ನ 4ನೇ ವಚನ ನಮಗೆ ತಿಳಿಸ್ತದೆ. ಆದ್ರೆ ವಾಕ್ಯವನ್ನ ಕೇಳಿದವರಲ್ಲಿ ಅನೇಕರು ನಂಬಿದರು. ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು ಅಂತ. ನೋಡ್ರಿ ಎಷ್ಟು ದೊಡ್ಡ ಒಂದು ಬೆಳವಣಿಗೆಯಲ್ಲಿ ಆಗ್ತಾ ಇದೆ ಎಂಬುದು ನಮಗ ಇಲ್ಲಿ ಕಂಡು ಬರ್ತದೆ. ದಟ್ ವಾಸ್ ವೆರಿ ಏನಂತಾರೆ ಅದಕ್ಕೆ ಫೆನಾಮಿನಲ್ ಗ್ರೋತ್ ಅಂತ ಹೇಳಿ ಹೇಳ್ಬೋದು ನಾವು. 5,000 ಜನರು ಅಲ್ಲಿ, ಗಂಡಸರಷ್ಟೇ, ಹೆಣ್ಮಕ್ಳು ಇದ್ರು ಮತ್ತೆ ಯವನಸ್ಥರು ಇದ್ರು, ಇನ್ನೂ ಅನೇಕರು ಅಲ್ಲಿ ಇದ್ರು ಅಂತ ಹೇಳಿ ನಮ್ಗ ಲೆಕ್ಕ ಹಾಕಿದ್ರು ಬಹಳಷ್ಟು ಆಗ್ತದೆ ಅಂತ ಹೇಳಿ ಅನಿಸ್ತದೆ ನನಗೆ. ಈ ರೀತಿಯಾಗಿ 5,000 ತನಕ ಗಂಡಸರ ಸಂಖ್ಯೆ ಬೆಳೆಯಿತು ಅಂತ ಹೇಳಿ ನಮಗ ಈ 4ನೇ ವಚನ ಸ್ಪಷ್ಟವಾಗಿ ತಿಳಿಸ್ತದೆ. ಆದ ಕಾರಣ ಹಿಂಸೆ ಇದ್ರೂ ಕೂಡ ದೇವರ ಸೇವೆ ನಡೆಯಿತು, ಅದ್ಭುತವಾದ ರೀತಿಯಲ್ಲಿ ನಡೆಯಿತು, ಮತ್ತು ಜನರು 1,000 ಗಟ್ಟಲೆ ಅವರು ರಕ್ಷಣೆ ಹೊಂದಿ ಸಭೆಯೊಳಗೆ ಸೇರ್ತಾ ಇದ್ರು ಎಂಬುದು ಸಹ ನಮಗೆ ಇಲ್ಲಿ ಕಂಡು ಬರುವಂತಹ ಒಂದು ವಿಶೇಷವಾದಂತಹ ಸಂಗತಿ. ಆದ ಕಾರಣ ನಾವು ಸಹ ಯೇಸು ಸ್ವಾಮಿಯ ಸ್ವಾರ್ಥಿಯ ಸೇವೆ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ನಮಗೆ ಬಹಳಷ್ಟು ತೊಂದರೆಗಳು ಬಂದ್ರೂ ಕೂಡ ನಾವು ಹಿಂಜರಿಯಬಾರದು. ಆದ್ರೆ ನಾವು ದೇವರ ಆತ್ಮನ ನಡೆಸುವಿಕೆ ಪ್ರಕಾರ ಆತನ ಸ್ವಾರ್ಥೆಯನ್ನ ಸಾರ್ತಾ ಹೋಗಬೇಕು. ನಮ್ಮ ಯೋಜನೆಗೆ ಅನುಸಾರ ಅಲ್ಲ, ಆದ್ರೆ ನಾವು ಪ್ರಾರ್ಥಿಸಿ ದೇವರ ಚಿತ್ತ ತಿಳ್ಕೊಂಡು ಅದರ ಪ್ರಕಾರ ಮಾಡುವುದು ಯಾವಾಗಲೂ ಒಳ್ಳೆಯದು ಎಂಬುದಾಗಿ ನಮಗ ಇಲ್ಲಿ ತಿಳಿಸಲ್ಪಟ್ಟಂತಹ ಒಂದು ಸಂದೇಶ. ಮುಂದೇನಾಯ್ತು ಅಂತಂದ್ರೆ ಮರುದಿನ ಯೆಹೂದ್ಯರ ಅಧಿಕಾರಿಗಳು, ಹಿರಿಯ ಶಾಸ್ತ್ರಿಗಳು ಯೆರೂಸಲೇಮಿನಲ್ಲಿ ಕೂಡಿ ಬಂದರು. ಅನ್ನನೆಂಬ ಮಹಾಯಾಜಕನು, ಕಾಯಫನು, ಯೋಹಾನ, ಅಲೆಕ್ಸಾಂದ್ರನು ಮಹಾಯಾಜಕನ ಸಂಬಂಧಿಗಳೆಲ್ಲರಿದ್ದರು. ಇವರು ಪೇತ್ರ ಯೋಹಾನರನ್ನು ನಡುವೆ ನಿಲ್ಲಿಸಿದ್ರು. ನೋಡ್ರಿ, ನೆಕ್ಸ್ಟ್ ಡೇ ಅವರು ಏನ್ ಮಾಡಿದ್ರು ಅಂತಂದ್ರೆ ಒಂದು ನ್ಯಾಯ ತೀರ್ಪು ಮಾಡ್ಲಿಕ್ಕೆ ಅವ್ರನ್ನ ಸೇರಿಸಿದ್ರು, ಇವ್ರನ್ನ ಮಧ್ಯದಲ್ಲಿ ನಿಲ್ಸಿದ್ರು ಅಂತ. ಆಮೇಲೆ ಏನಾಯ್ತು, ಅನ್ನ, ಮಹಾಯಾಜಕ, ಕಾಯಫ ಇವರೆಲ್ಲ ಅಲ್ಲಿ ಬಂದಿದ್ರು ಅಂತ ಹೇಳಿ ಅವರೇ ಅದನ್ನ ಮಾಡುವಂತವ್ರಾಗಿದ್ರು ಈ ಒಂದು ನ್ಯಾಯ ತೀರ್ಪನ್ನು.
ಅಂದ್ರೆ ಇವ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಿದ್ರೆ ಯೇಸು ಸ್ವಾಮಿಯ ನ್ಯಾಯ ತೀರ್ಪಿನಲ್ಲಿ ಸಹ ಇವರಿದ್ರು ಅಂತ ಹೇಳಿ ನಮಗ ನೆನಪಾಗ್ತದೆ. ಯಾಕಂದ್ರೆ ಇದು ಸ್ವಲ್ಪ ಸಮಯ ದಾಟಿದೆ. ಈಗ ಯೇಸು ಸ್ವಾಮಿ ಪ್ರಾಣ ಕೊಟ್ಟ ಮೇಲೆ, ಪುನರುತ್ಥಾನ ಹೊಂದಿದ ಮೇಲೆ, ಮೇಲೆ ದಿವಾಣರಾಗಿ ಹೋದ್ಮೇಲೆ 50 ದಿವಸಗಳಾದ್ಮೇಲೆ ಪವಿತ್ರ ಆತ್ಮ ಬರ್ತಾನೆ. ಅದಾದ್ಮೇಲೆ ಈ ಆದಂತ ಎಲ್ಲ ಘಟನೆಗಳು ಅಂತಂದ್ರೆ ಇಟ್ಸ್ ನಾಟ್ ವೆರಿ ಫಾರ್. ಆದ ಕಾರಣ ಸ್ಟಿಲ್ ದೀಸ್ ಪೀಪಲ್ ವೇರ್ ಆಫೀಸ್ ಬೇರರ್ಸ್. ಈ ಅನ್ನ ಮತ್ತು ಕಾಯಫ ಇವರೆಲ್ಲ ಏನಾಗಿದ್ರು, ಮಹಾಯಾಜಕ ಮತ್ತು ಅಧಿಕಾರಿಗಳೆಲ್ಲ ಆಗಿದ್ರು. ಮತ್ತು ಇವರೇ ಇಲ್ಲಿ ಪೇತ್ರ, ಯಾಕೋಬ ಮತ್ತು ಇತರರ ಒಂದು ತೀರ್ಪನ್ನು ಮಾಡಲಿಕ್ಕೆ ಸೇರಿದ್ದಾರೆ. ಆಮೇಲೆ ಏನಾಯ್ತಂತಂದ್ರೆ ಈ ಇವರು ಪೇತ್ರ ಯೋಹಾನರನ್ನ ನಡುವೆ ನಿಲ್ಲಿಸಿ, ನೀವು ಎಂಥ ಶಕ್ತಿಯಿಂದ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನ ಮಾಡಿದಿರಿ ಎಂದು ಕೇಳಿದ್ರು. ಅಂದ್ರೆ ಈಗ ಮೇನ್ ವಿಷಯ ಏನಾಗಿತ್ತು ಅಂತಂದ್ರೆ, ಹುಟ್ಟು ಕುಂಟನು ಸ್ವಸ್ಥನಾದ. ಅವನು ಹೇಗೆ ಸ್ವಸ್ಥನಾದ? ಈಗಾಗಲೇ ಆಲ್ರೆಡಿ ಹೇಳಿದ್ದಾನೆ ಪೇತ್ರನ ಹಿಂದಿನ ಅಧ್ಯಾಯದಲ್ಲಿ. ಅದರ ಬಗ್ಗೆ ಆತನು ಉಪದೇಶ ಸಹ ಮಾಡಿದ್ದಾನೆ, ಸ್ವಾರ್ಥೆಯನ್ನು ಸಹ ಅದ್ರ ಮೂಲಕ ಹೇಳಿದ್ದಾನೆ. ಆದ್ರೂ ಕೂಡ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ತಮ್ಮ ಒಂದು ಪ್ರತಿರೋಧ ತೋರಿಸುವುದಕ್ಕಾಗಿ ಅವರನ್ನ ತಿರುಗಿ ಸೇರಿಸಿ ಇಲ್ಲಿ ಆ ಒಂದು ಪ್ರಶ್ನೆಯನ್ನು ಅವ್ರಿಗೆ ಹಾಕ್ತಾ ಇದ್ದಾರೆ. ಎಂಥ ಶಕ್ತಿ, ಯಾವ ಹೆಸರಿನಿಂದ ನೀವು ಮಾಡಿದಿರಿ ಎಂಬುದನ್ನ ಅವರು ಕೇಳಿದ್ರು. ಆಗ ಪೇತ್ರನ ಏನ್ ಮಾಡ್ದ ಅಂತಂದ್ರೆ, ಪವಿತ್ರಾತ್ಮ ಭರಿತನಾಗಿ ಮಾಡಿದಂಥ 4ನೇ ಪ್ರಸಂಗ ಇದು. ಈಗಾಗಲೇ ಈ 3 ಅಧ್ಯಾಯಗಳಲ್ಲಿ ನೀವು 3 ಅಧ್ಯಾಯಗಳ ತನಕ 3 ಪ್ರಸಂಗ ನೀವು ಆಲ್ರೆಡಿ ಕೇಳಿದ್ದೀರಿ. ಅವನು ಈಗ ಮಾಡಿದಂತಹ ಒಂದು ಚಿಕ್ಕ ಪ್ರಸಂಗ. ಇಟ್ ಈಸ್ ನಾಟ್ ಎ ವೆರಿ ಲಾಂಗ್ ಸರ್ಮನ್ ಬಟ್ ಎ ವೆರಿ ಶಾರ್ಟ್ ಸರ್ಮನ್. ಈ ಚಿಕ್ಕ ಪ್ರಸಂಗದಲ್ಲಿ ಆತನು ಪವಿತ್ರಾತ್ಮ ಭರಿತನಾಗಿ ಹೇಳಿದಂತಹ ಒಂದು ಸಂದೇಶ ಬಹಳ ಸ್ಪಷ್ಟವಾಗಿ ಮತ್ತು ಬಹಳ ಪವರ್ಫುಲ್ ಆಗಿ ಶಕ್ತಿಯುತವಾಗಿತ್ತು ಎಂಬುದಾಗಿ ನಮಗ ಕಂಡು ಬರ್ತದೆ. ಅವನೇನ್ ಹೇಳ್ತಾನೆ ಅಂತಂದ್ರೆ, ಹುಟ್ಟುಕೊಂಡನು ಹೇಗೆ ಸ್ವಸ್ಥನಾಗಿದ್ದನೆಂಬುದಾಗಿ ನೀವು ವಿಚಾರಣೆ ಮಾಡೋದಾದರೆ, ನೀವ್ ಎದಕ್ ಕೂಡಿರಿ? ಈಗ ಹುಟ್ಟುಕೊಂಡನು ಹೇಗೆ ಸ್ವಸ್ಥನಾದ ಅದ್ ನಮಗ್ ಹೇಳ್ರಿ ಅಂತ ಕೂಡಿರಿ, ಹೌದಿಲ್ಲ? ಹಾಗಾದ್ರೆ ಕೇಳ್ರಿ ಈಗ ಅದರ ಉತ್ತರ ಏನು ಅಂತ ಹೇಳಿ 10ನೇ ವಚನದಲ್ಲಿ ಆತನು ಅದರ ಸ್ಪಷ್ಟೀಕರಣ ಕೊಡ್ತಾನೆ. ನೀವು ಶಿಲುಬೆಗೆ ಹಾಕಿದಂಥ ಮತ್ತು ದೇವರು ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿಯೇ ದೇವರು ಆ ಮನುಷ್ಯನು ಹೆಸರಿನಿಂದಲೇ ಆ ಮನುಷ್ಯನು ಸ್ವಸ್ಥನಾಗಿ ಇಲ್ಲಿ ನಿಂತಿದ್ದಾನೆ ಎಂಬುದಾಗಿ ಅಲ್ಲಿ ಅವನು ಹೇಳಿಬಿಟ್ಟ. ನೋಡ್ರಿ, ಎಷ್ಟು ನೇರವಾದಂತಹ ಒಂದು ಉತ್ತರ ಅಥವಾ ಒಂದು ಉಪದೇಶ ಅಲ್ಲಿ ಆಗಿತ್ತು ಎಂಬುದಾಗಿ ಇಲ್ಲಿ ಕಂಡು ಬರ್ತದೆ. ನೀವು ಮಾಡಿದ್ರಿ ಏನಂತ ಹೇಳಿ, ಶಿಲುಬೆಗೆ ಯೇಸು ಸ್ವಾಮಿಯನ್ನು ಹಾಕಿದ್ರಿ, ಆದರೆ ದೇವರು ಸತ್ತವರೊಳಗಿಂದ ಆತನನ್ನ ಎಬ್ಬಿಸಿದ, ಪುನರುತ್ಥಾನದ ಮೂಲಕವಾಗಿ ಆತನನ್ನ ಎಬ್ಬಿಸಿದ. ಮತ್ತು ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಿಂದಲೇ ಈ ಮನುಷ್ಯನು ಸ್ವಸ್ಥನಾಗಿ ನಿಂತಿರುತ್ತಾನೆ. ಈಸ್ ದ ವಿಟ್ನೆಸ್, ಈ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು. ಆತನ ನಿಮ್ಮ ಮುಂದೆ ಇದ್ದಾನೆ ನೋಡ್ರಿ ಎಂಬುದಾಗಿ. ಎಂಥ ಒಂದು ಸ್ಪಷ್ಟವಾದಂತಹ ಮಾತನ್ನ ಇಲ್ಲಿ ಪೇತ್ರನು ಅಲ್ಲಿದ್ದಂತಹ ಜನರಿಗೆ ಹೇಳ್ತಾ ಇದ್ದಾನೆ. ಆದ ಕಾರಣ ಅವನೇ ಒಬ್ಬ ದೊಡ್ಡ ಸಾಕ್ಷಿಯಾಗಿದ್ದಾನೆ ಮತ್ತು ಅವನು ಸ್ವಸ್ಥನಾಗಿದ್ದಾನೆ ಎಂಬುದಕ್ಕೆ ಕಾರಣ ಏನಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಈತನು ಸ್ವಸ್ಥನಾಗಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತರ ಶಕ್ತಿಯಿಂದಲೇ ಆತನ ಕಾಲು ಗುಣವಾಗಿದೆ. 40 ವರ್ಷಕ್ಕಿಂತ ಹೆಚ್ಚು ವಯಸ್ಸು ಒಂದಾಗಿತ್ತು ಅಂತೇಳಿ ನಾವು ಈಗಾಗಲೇ ಓದಿದಂತ ಸಹೋದರಿ ಓದಿದ್ದಾರೆ ಅದರ ಬಗ್ಗೆ. ಇಂಥ ಒಬ್ಬ ವ್ಯಕ್ತಿ ಹುಟ್ಟು ಕುಂಟನಾಗಿದ್ದ ಎಂಬುದಾಗಿ ನಾವು ನೋಡಿದ್ರೆ, 40 ವರ್ಷಗಳ ಕಾಲ ಆತನು ಯಾವ ರೀತಿಯಾಗಿ ಆ ಒಂದು ಕುಂಟತನವನ್ನ ಅನುಭವಿಸಿರಬೇಕು ಎನ್ನುವಂತಹ ಒಂದು ಮಾತು ನಮ್ಮ ಮುಂದೆ ಬರ್ತದೆ. ಇಂಥ ಕಷ್ಟದಲ್ಲಿದ್ದಂತ ವ್ಯಕ್ತಿಗೆ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ವಸ್ಥತೆ ಸಿಕ್ತು ಎಂಬುದಾಗಿ ಹೇಳಿದಾಗ ನಿಜವಾಗಿ ಆ ಜನರು ಬಹಳ ಖುಷಿ ಪಡಬೇಕಾಗಿತ್ತು. ಆದ್ರೆ ಅವರ ಮನಸ್ಸಿನಲ್ಲಿ ಅವ್ರು ಏನಾಗಿದ್ರು ಅಂತಂದ್ರೆ, ಈ ಯೇಸು ಸ್ವಾಮಿಯ ವಿರುದ್ಧವಾಗಿ ಅವರು ಯೋಚಿಸ್ತಾ ಇದ್ರು ಮತ್ತು ಶಿಲುಬೆಗೆ ಹಾಕಿ ಆತನನ್ನ ಕೊಂದು ಹಾಕಿದಂತ ವ್ಯಕ್ತಿಗಳಾದ ಕಾರಣ ಇಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ ಎಂಬುದು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಆಮೇಲೆ ಏನಾಯ್ತಂತಂದ್ರೆ, ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥವಾಗಿ ನಿಂತಿರ್ತಾನೆ. 11ನೇ ವಚನ, ಮನೆ ಕಟ್ಟುವವರಾದ ನೀವು ಹಿನೈಸಿದ ಕಲ್ಲು ಆತನೇ ಮುಖ್ಯವಾದಂತಹ ಮೂಲೆಗಲ್ಲಾದನು ಎಂಬುದಾಗಿ ಇಲ್ಲಿ ಒಂದು ಉದಾಹರಣೆಯನ್ನು ಸಹ ಪೇತ್ರನು ಕೊಡ್ತಾ ಇದ್ದಾನೆ. ಒಂದು ಮನೆ ಕಟ್ಟಬೇಕಾದ್ರೆ ಮೂಲೆಗಲ್ಲು ಬಹಳ ಇಂಪಾರ್ಟೆಂಟ್.
ಅದು ಮೂಲೆಗಲ್ಲಿದ್ದಿದ್ರೆ ನಿಮಗೆ ಅದರ ಒಂದು ಕಾಟ್ಕೋನ ಮಾಡ್ಲಿಕ್ಕೆ ಬರುದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಆದ ಕಾರಣ ಮೂಲೆಗಲ್ಲು ಹಾಕ್ತಾರೆ. ಆಮೇಲೆ ಅದರ ಮೇಲೆ ಬೇರೆ ಮೆಜರ್ಮೆಂಟ್ಸ್ ಗಳನ್ನ ಅಥವಾ ಆಂಗಲ್ಸ್ ಗಳನ್ನ ಜೋಡಿಸಿ ಅದನ್ನ ಕಟ್ತಾರೆ ಎಂಬುದು ನಿಮ್ಮೆಲ್ಲರಿಗೆ ತಿಳಿದಂತ ಮಾತು. ಆದ ಕಾರಣ ಇಲ್ಲಿ ಪೇತ್ರನ ಏನ್ ಹೇಳ್ತಾನಂತಂದ್ರೆ, ನೀವು ಹೀನೈಸಿದ್ದೀರಿ ಯಾರನ್ನ? ಈ ಮೂಲೆಗಲ್ಲನ್ನ. ಆತನೇ ಮುಖ್ಯವಾದಂತ ಮೂಲೆಗಲ್ಲು. ಆತ ನಿಲ್ದಿದ್ರೆ ಮನೆ ಕಟ್ಟಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ಇಲ್ಲಿ ಪೇತ್ರನು ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬಿಟ್ಟ. ಅಷ್ಟೇ ಅಲ್ಲದೆ ಅದ್ಭುತವಾದಂತಹ ಒಂದು ಸ್ವಾರ್ಥಿಯ ಸಂದೇಶ ವಚನ, ವೆರಿ ವೆರಿ ಪವರ್ಫುಲ್ ವರ್ಸ್ ಎಂಬುದಾಗಿ ನಾವು ಹೇಳ್ಬೋದು. ಅದೇನಂತಂದ್ರೆ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನ. ಅಲ್ಲಿ ಹೇಳ್ತಾನೆ ನೋಡ್ರಿ, ಬರಬೇಕಾದಂತಹ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದ ನೋಡ್ರಿ ಸ್ವಾರ್ಥಿಯನ್ನ. ಬರಬೇಕಾದಂತಹ ರಕ್ಷಣೆ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ. ನಿಮಗೆ ರಕ್ಷಣೆ ಬೇಕಂತಂದ್ರೆ ನಿಮ್ಗೆ ಎಲ್ಲಿ ಸಿಗ್ತದೆ? ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂಬುದಾಗಿ ಇಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆ ಹೆಸರು ಯಾವುದಂತಂದ್ರೆ ಯೇಸು ಕ್ರಿಸ್ತರು. ಆ ಯೇಸು ಕ್ರಿಸ್ತರ ಮೂಲಕವಾಗಿಯೇ ನಿಮಗೆ ರಕ್ಷಣೆ ಹೊರತು ಬೇರೆ ಯಾವ ಹೆಸರಿನಲ್ಲಿ, ಆಕಾಶದ ಕೆಳಗೆ ಭೂಮಿಯ ಮೇಲೆ ಇರ್ತಕ್ಕಂಥ ಕೋಟಿ ಕೋಟಿಗಳ ಹೆಸರುಗಳು ಇದ್ರೂ ಕೂಡ ಆ ಹೆಸರುಗಳ ಮೂಲಕ ನಿಮಗೆ ರಕ್ಷಣೆ ಸಿಗುವುದಿಲ್ಲ. ಆದರೆ ಕೇವಲ ಆ ಒಂದು ಹೆಸರಿನಲ್ಲಿಯೇ ನಿಮಗೆ ರಕ್ಷಣೆ ಸಿಗ್ತದೆ ಎಂಬುದಾಗಿ ಪೇತ್ರನು ಸ್ಪಷ್ಟವಾಗಿ ಯೇಸು ಸ್ವಾಮಿಯ ಬಗ್ಗೆ ಇಲ್ಲಿ ಪ್ರಸಂಗಿಸ್ತಾ ಇದ್ದಾನೆ ಎಂಬುದನ್ನು ನೋಡುವಾಗ ಅದ್ಭುತವಾದಂತಹ ಒಂದು ಸಂದೇಶ ಇದಾಗಿತ್ತು. ನೋಡ್ರಿ, ಎಷ್ಟು ಅದ್ಭುತವಾದಂತಹ ಮಾತು ಇಲ್ಲಿ ಪೇತ್ರನು ಅಲ್ಲಿದ್ದಂತಹ ಜನರಿಗೆ ಹೇಳ್ತಾ ಇದ್ದಾನೆ. ಬರಬೇಕಾದಂತಹ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಅಂದ್ರೆ ಆತನ ಹೆಸರಿನಲ್ಲಿಯೇ ನಮಗೆ ರಕ್ಷಣೆ ಉಂಟು, ಅಂದ್ರೆ ಆತನಲ್ಲಿಯೇ ನಮಗೆ ರಕ್ಷಣೆ ಉಂಟು ಎಂಬುದಾಗಿ ಇಲ್ಲಿ ಪೇತ್ರನು ಸ್ಪಷ್ಟವಾದಂತಹ ಉತ್ತರವನ್ನ ಅವರಿಗೆ ಕೊಡ್ತಾನೆ. ನೀವು ಕೇಳ್ತಾ ಇದ್ದೀರಲ್ಲ, ಯಾಕೆ, ಹೇಗೆ ಈ ವ್ಯಕ್ತಿ, ಯಾವ ಹೆಸರಿನಲ್ಲಿ ಈ ವ್ಯಕ್ತಿ ಸ್ವಸ್ಥನಾದನಂತ ಹೇಳಿ? ಆ ವ್ಯಕ್ತಿ ಯಾರಂತಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ ಸ್ವಸ್ಥನಾದನು ಎಂಬುದಾಗಿ. ಎಷ್ಟು ವಿಶೇಷವಾದಂತ ಸಂದೇಶವನ್ನ ಪೇತ್ರನು ಅಲ್ಲಿ ಅವರಿಗೆ ಹೇಳಿಬಿಟ್ಟಂಥದ್ದು ಇಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಈ ರೀತಿಯಾಗಿ ಹೇಳಿದಂತಹ ವ್ಯಕ್ತಿ ಪೇತ್ರ, ಅವನ ಬಗ್ಗೆ ಸ್ವಲ್ಪ ಹಿಂದೆ ಬಂದು ನೋಡಿದ್ರೆ, ಒಂದ್ 2-3 ತಿಂಗಳ ಹಿಂದೆ ಬಂದು ನೀವು ವಿಚಾರ ಮಾಡಿ ನೋಡಿದ್ರೆ, ಅವನ್ ಏನ್ ಹೇಳಿದ್ದ, ಯೇಸು ಸ್ವಾಮಿಯವ್ರ ಬಗ್ಗೆ ಆತನ ಏನ್ ಹೇಳಿದ್ದ ಅಂತೇಳಿ ನಿಮ್ಮೆಲ್ಲರೂ ನೆನಪಾಗ್ತದೆ. ಕೂಡಲೇ 3 ಸಾರಿ ಯೇಸು ಸ್ವಾಮಿಯನ್ನ ಬೊಂಕಿದವ, ಆತನ ಯಾರು ನನಗೆ ಗೊತ್ತಿಲ್ಲ, ನೀನೇನ್ ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ ಹೇಳಿದಂತಹ ವ್ಯಕ್ತಿ ಈ ಹೊತ್ತು ಏನ್ ಹೇಳ್ತಾ ಇದ್ದಾನೆ? ಎಷ್ಟು ಖಂಡಿತವಾಗಿ, ನೇರವಾಗಿ, ಸ್ಪಷ್ಟವಾಗಿ, ಖಂಡಿತವಾಗಿ ಆತನ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೇಸು ಕ್ರಿಸ್ತರೇ ರಕ್ಷಕನು, ರಕ್ಷಣೆಯು ಯೇಸು ಕ್ರಿಸ್ತರಲ್ಲಿಯೇ ಎಂಬುದಾಗಿ ಆತನು ಹೇಳುವುದನ್ನು ನೋಡುವಾಗ ಪವಿತ್ರಾತ್ಮನ ಶಕ್ತಿ ಅದು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇತ್ತು ಎಂಬುದು ಇಲ್ಲಿ ನಮಗ ತಿಳಿದು ಬರ್ತದೆ. ಯಾಕಂದ್ರೆ ನಾವು ಪವಿತ್ರಾತ್ಮನು ಯಾವ ರೀತಿಯಾಗಿ ಇಳಿದು ಬಂದು ತನ್ನ ಕೆಲಸವನ್ನ, ಯೇಸು ಸ್ವಾಮಿ ಹೋದ ಮೇಲೆ, ಪವಿತ್ರಾತ್ಮನು ಬಂದ ಮೇಲೆ ಈ ಲೋಕದ ಮೇಲೆ ಯಾವ ರೀತಿಯಾಗಿ ತನ್ನನ್ನು ನಂಬಿದಂತಹ ಜನರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಹೋದನು ಎಂಬುದಕ್ಕೆ ಇದೊಂದು ಒಳ್ಳೆಯ ಒಂದು ಉದಾಹರಣೆ ಅಂತೇಳಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ನಾವು 12ನೇ ವಚನಕ್ಕೆ ಬರುವಾಗ ಅಲ್ಲಿ ಅದ್ಭುತವಾದಂತಹ ಈ ಒಂದು ವಚನ, ರಕ್ಷಣೆಯ ಮೂಲ, ರಕ್ಷಣೆಯ ಒಂದು ಪೂರೈಕೆ, ಅದು ನಮಗೆ ಯೇಸು ಸ್ವಾಮಿಯಲ್ಲಿ ಎಂಬುದನ್ನು ಇಲ್ಲಿ ನಾವು ಕಂಡುಕೊಂಡಿದ್ದೇವೆ. ಆಮೇಲೆ ಯೇಸು ಸ್ವಾಮಿ ಒಂದೇ ಮಾರ್ಗ ಆಗಿದ್ದಾನೆ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಒಬ್ಬನೇ ಮೂಲೆಗಲ್ಲಾಗಿದ್ದಾನೆ, ಒಂದೇ ಮಾರ್ಗ ಆಗಿದ್ದಾನೆ, ಒಂದೇ ಹೆಸರಿನಲ್ಲಿ ನಮಗೆ ರಕ್ಷಣೆ ಇದೆ ಎಂಬುದು ನಮಗ ಇಲ್ಲಿ ತಿಳಿಸಲ್ಪಡುವಂತಹ ಮತ್ತೊಂದು ಅಂಶ. ಮುಂದೆ ನಾವು ಸ್ವಲ್ಪ ವೇಗವಾಗಿ ಮುಂದೆ ಹೋಗೋಣ. 37 ವಚನಗಳನ್ನು ಕವರ್ ಮಾಡಬೇಕಾಗಿದೆ. 13ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನ ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ರು ಅಂತ. ನೋಡ್ರಿ, ಅನೇಕ ವಿಷಯಗಳಲ್ಲಿ ಘಟಿಸ್ತಾ ಇವೆ. ಸೋ ಮೆನಿ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಇಲ್ಲಿ ವಿಚಾರಣೆ ನಡೀತಾ ಇದೆ.
ಪೇತ್ರನು ಉತ್ತರ ಕೊಡ್ತಾ ಇದ್ದಾನೆ, ಜನರು ರಕ್ಷಣೆ ಹೊಂದ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕೆಲವು ಆ ಗುಂಪಿನ ಜನರಲ್ಲಿ ಅವರ ಒಂದು ಅನಿಸುವಿಕೆ ಏನಾಗಿದೆ ಅಂತಂದ್ರೆ, ಈ ವ್ಯಕ್ತಿಗಳು ಸಾಧಾರಣ ಜನರು, ದೀಸ್ ಆರ್ ದ ಫಿಶರ್ಮೆನ್. ಇವರು ಸಾಧಾರಣ ಅಂದ್ರೆ ಕಲಿದವರು, ಅನ್ಎಜುಕೇಟೆಡ್. ಇವರು ಯಾವ ಒಂದು ಶಾಸ್ತ್ರಾಭ್ಯಾಸ ಮಾಡಿದವರಲ್ಲ, ಯಾವ ಶಾಲೆಗೆ ಹೋದವರಲ್ಲ, ಅಂದ್ರೆ ಶಾಸ್ತ್ರಾಭ್ಯಾಸದ ಶಾಲೆಗೆ ಹೋದವರಲ್ಲ. ಆಮೇಲೆ ಇವರು ಮೀನುಗಾರರು. ಆದ್ರೂ ಕೂಡ ಇವರು ಮಾತಾಡುವಂತ ಸಂದೇಶ ಎಷ್ಟು ವಿಶೇಷವಾಗಿದೆ ಎಂಬುದನ್ನ ತಿಳ್ಕೊಂಡ ಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ವ್ಯಕ್ತಿಗಳು ಅವ್ರನ್ನ ನೋಡಿದಾಗ ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣ ಜನರೆಂದು ಆಶ್ಚರ್ಯಪಟ್ರು ಅಂತ ಹೇಳಿ. ನೋಡ್ರಿ, ಆರ್ಡಿನರಿ ಪೀಪಲ್ ಡೂಯಿಂಗ್ ಎಕ್ಸ್ಟ್ರಾರ್ಡಿನರಿ ಥಿಂಗ್ಸ್ ಎಂಬುದಾಗಿ ನಾವು ಹೇಳಬಹುದು. ಸಾಧಾರಣ ಜನರು ಅಸಾಧಾರಣ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಂಬುದನ್ನ ನೋಡುವಾಗ ದೇವರ ತನ್ನ ಶಕ್ತಿಯನ್ನ, ತನ್ನ ಕಾರ್ಯವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ ಎಂಬುದು ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತ ಹೇಳಿ ನೋಡುವ 14ನೇ ವಚನ ಮುಂದೆ ನಾವು ನೋಡುವಾಗ, ಯೇಸುವಿನ ಸಂಗಡಿದ್ದವರನ್ನು ಗುರುತು ಹಿಡಿದವರು ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯನವರ ಕೂಡ ನಿಂತಿರುವುದನ್ನ ನೋಡಿ ಪ್ರತಿಯಾಗಿ ಏನು ಮಾತನಾಡದೆ ಇದ್ರು. ಅಂದ್ರೆ ಸನ್ನಿವೇಶಗಳು ಯಾವ ರೀತಿಯಾಗಿ ಘಟಿಸ್ತಾವೆ ಎಂಬುದನ್ನು ನೀವು ತಿಳ್ಕೊಂಡಿರ್ಬೇಕು. ಒಂದು ವೇಳೆ ಆ ವ್ಯಕ್ತಿ ಸ್ವಸ್ಥನಾದಂತ ವ್ಯಕ್ತಿ ಅಲ್ಲಿ ಒಂದ್ ವೇಳೆ ಇಲ್ದಿದ್ರೆ ಸನ್ನಿವೇಶ ಬೇರೆನೇ ಆಗ್ತಾ ಇತ್ತು. ದ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಕ್ವೈಟ್ ಡಿಫ್ರೆಂಟ್. ಆದರೆ ಇಲ್ಲಿ ಆತನು ಇದ್ದ ಕಾರಣ ಏನಾಗ್ತಾ ಇದೆ ಎಂಬುದು ಇಲ್ಲಿ ನಮ್ಗ ಕಂಡು ಬರ್ತಾ ಇದೆ. ನೋಡ್ರಿ, ಆ ಸ್ವಸ್ಥನಾಗಿರುವಂತಹ ಕ್ಷೇಮ ಹೊಂದಿದಂತಹ ಮನುಷ್ಯನವರು ಕೂಡ ನಿಂತಿರುವುದನ್ನು ನೋಡಿ ಪ್ರತಿಯಾಗಿ ಏನು ಮಾತಾಡದೆ ಇದ್ದರು ಅಂತೇಳಿ. ಯಾಕಂದ್ರೆ ಹಿ ಇಸ್ ದ ವಿಟ್ನೆಸ್, ಅಲ್ಲಿ ನಿಂತಿದ್ದಾನೆ, ಅಲ್ಲಗಳಿಲಿಕ್ಕೆ ಆಗುದಿಲ್ಲ, ಏನು ಹೇಳಲಿಕ್ಕೆ ಆಗುದಿಲ್ಲ. ಇಂಥ ದೊಡ್ಡ ಮಹತ್ ಕಾರ್ಯವನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. 40 ವರ್ಷಗಳಿಗಿಂತ ಹೆಚ್ಚಿನ ಕುಂಟತನ ಅನುಭವಿಸಿದಂತ ವ್ಯಕ್ತಿಯು ಸ್ವಸ್ಥನಾಗಿ ಅವ್ರ ಮುಂದೆ ನಿಂತಿರುವುದನ್ನ ಅಲ್ಲಗಳೆಯಲಿಕ್ಕೆ ಆಗೋದೇ ಹೋದ ಕಾರಣ ಅವರು ಏನ್ ಮಾಡ್ತಾರೆ ಎಂಬುದನ್ನ ಸ್ವಲ್ಪ ನೋಡೋಣ. ಈಗ ಮುಂದೆ ಏನಾಯ್ತು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಆಮೇಲೆ ಸಭೆಯಿಂದ ಸ್ವಲ್ಪ ಹೊರಗೆ ಹೋಗಿರಿ ಅಂತ ಹೇಳಿ ಅವರನ್ನ ಕಳಿಸ್ಕೊಟ್ರಂತ. ಈಗ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದೆ ಹೋದ ಕಾರಣ ಅವ್ರು ಏನ್ ಹೇಳಿದ್ರು, ಪ್ಲೀಸ್ ಯು ಗೋ ಅಂಡ್ ವೇಟ್ ಔಟ್ ಸೈಡ್. ಎಷ್ಟೋ ಸಲ ನಾವ್ ಇದು ನೋಡ್ತೇವಲ್ಲ, ಕೆಲವು ಸಲ ಮೀಟಿಂಗ್ಗಳು ನಡೀತಿರ್ತೇವೆ, ಅವಾಗ ಹೇಳ್ತಾರೆ ಏನಂತೇಳಿ, ನೀವು ಸ್ವಲ್ಪ ವೇಟ್ ಮಾಡ್ರಿ, ನಾವು ನಿಮ್ಗೆ ನಮ್ಮ ಡಿಸಿಷನ್ಸ್ ಹೇಳ್ತೇವೆ ಎಂಬುದಾಗಿ ಎಷ್ಟೋ ಸಲ ನಾವು ನಮ್ಮ ಸ್ವಾಭಾವಿಕವಾಗಿ ನಾವು ಕಂಡು ಬರುವಂತ ವಿಷಯಗಳು. ಅದೇ ರೀತಿಯಾಗಿ ಅಲ್ಲಿ ಆದಂತ ಒಂದು ಸಂಗತಿ ನಮಗ ತಿಳಿದು ಬರ್ತದೆ. ಅವ್ರು ಹೇಳ್ತಾರೆ, ಪೇತ್ರ ಯೋಹಾನರನ್ನ ಮತ್ತೆ ಅಲ್ಲಿದ್ದಂತ ಜನರನ್ನ ಹೇಳ್ತಾರೆ, ಸ್ವಲ್ಪ ಹೊರಗೆ ಹೋಗ್ರಿ, ನಾವು ನಿಮಗೆ ಡಿಸ್ಕಸ್ ಮಾಡ್ತೇವೆ, ನಾವು ನಿಮ್ಗೆ ಏನ್ ಮಾಡ್ಬೇಕು ಎಂಬುದನ್ನ ಹೇಳ್ತೇವೆ ಅಂತ ಹೇಳಿ. ಆಮೇಲೆ ಏನಾಯ್ತಂತಂದ್ರೆ, ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವರ ಮೂಲಕವಾಗಿ ನಡೀತೆಂದು ಯೆರೂಸಲೇಮಿನಲ್ಲಿ ವಾಸ ಮಾಡೋರೆಲ್ಲರಿಗೆ ಗೊತ್ತಾಗಿದೆಯಷ್ಟೇ. ಆ ಮನುಷ್ಯನ ಹೊರಗೆ ಕಳಿಸಿದ ಮೇಲೆ ಈ ಮನುಷ್ಯನಿಗೆ ನಾವು ಏನ್ ಮಾಡೋಣ? ಆಲ್ರೆಡಿ ಯೆರೂಸಲೇಮಿನಲ್ಲಿ ಈ ಒಂದು ಹುಟ್ಟು ಕುಂಟ 40 ವರ್ಷಕ್ಕಿಂತ ಹೆಚ್ಚಿನ ಒಬ್ಬ ವ್ಯಕ್ತಿ, ಆತನು ಸ್ವಸ್ಥನಾಗಿದ್ದು ಬಹಳ ಒಂದು ಬಹಳ ವಿಶೇಷವಾದಂತಹ ಮಹತ್ ಕಾರ್ಯ ಅದು ಈಗಾಗಲೇ ಬಹಳ ಪ್ರಸಿದ್ಧ ಆಗಿ ಹೋಗ್ಬಿಟ್ಟದೆ. ಆದ ಕಾರಣ ಈಗ ಅವ್ರ ಸಲುವಾಗಿ ನಾವು ಏನ್ ಮಾಡ್ಬೇಕು ಎನ್ನುವಂಥದ್ದು ಅವ್ರ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡ್ತು. ಈಗ ಅವ್ರನ್ನ ಕರೆಸಿ ಈಗ ಪನಿಷ್ಮೆಂಟ್ ಕೊಡ್ಬೇಕನ್ನೋರಿಗೆ ಈಗ ಅವ್ರನ್ನ ನಾವು ಏನ್ ಮಾಡ್ಬೇಕು ಎನ್ನುವಂತ ಒಂದು ಸಂಕಷ್ಟಕ್ಕೆ ಅವ್ರು ಸಿಲುಕೊಂಡ್ರು ಅಂತ ಹೇಳಿ ನಾವು ಹೇಳ್ಬೋದು. ಆಗ ಏನಾಯ್ತಂತಂದ್ರೆ ಅವ್ರು ಏನ್ ಮಾಡ್ತಾರೆ ನೋಡ್ರಿ, ಅದು ಆಗಲಿಲ್ಲವೆನ್ನುವುದಕ್ಕಾಗುದಿಲ್ಲ, ಆದ್ರೆ ಇದು ಜನರಲ್ಲಿ ಇನ್ನು ಹಬ್ಬದಂತೆ ಮುಂದೆ ಆ ಹೆಸರನ್ನ ಎತ್ತಿ ಯಾರ ಸಂಗಡಲು ಮಾತಾಡಬಾರದೆಂದು ಅವರನ್ನ ಬೆದರಿಸೋಣ ಅಂತ ಹೇಳಿ ಇಲ್ಲಿ ಅವರು ಒಂದು ನಿರ್ಣಯಕ್ಕೆ ಬರ್ತಾರೆ. ಹೆಚ್ಚಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವ್ರಿಗೆ ಹೆಚ್ಚಿನ ಹಿಂಸೆ ಕೊಡ್ಬೇಕಂತ ಹೇಳಿ ಬಹಳ ಪ್ರಯತ್ನ ಮಾಡಿದ್ರು, ಯೋಚಿಸಿದ್ರು, ಪ್ಲಾನ್ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಅವ್ರೇನ್ ಹೇಳ್ತಾರೆ, ಇಂಥ ಒಂದು ದೊಡ್ಡ ಒಂದು ಮಹತ್ಕಾರ್ಯ ಆದ ಕಾರಣ ಅದನ್ನು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ, ಅಲ್ಲ ಅನ್ಲಿಕ್ಕೂ ಆಗುದಿಲ್ಲ. ಆದ ಕಾರಣ ಜನರಿಗೆ ಆಲ್ರೆಡಿ ಹಬ್ಬಿ ಬಿಟ್ಟ. ಒಂದೇ ವಿಷಯ ನಾವು ಮಾಡ್ಬೋದು, ಏನಂತಂದ್ರೆ ಇನ್ನೂ ಹೆಚ್ಚಾಗಿ ಅದು ಹಬ್ಬಿದ್ರೆ ಇನ್ನೂ ಸ್ವಾರ್ಥ ಬೆಳೆದ್ ಬಿಡ್ತದೆ, ಬಹಳಷ್ಟು ಜನ ಹೆಚ್ಚಿನ ರಕ್ಷಣೆ ಕಂಡುಕೊಳ್ಳಿಕ್ ಸಾಧ್ಯ ಆಗ್ತದೆ. ಆದ ಕಾರಣ ನಾವ್ ಏನ್ ಮಾಡೋಣ ಅಂತಂದ್ರೆ ಇವರನ್ನ ಬೆದರಿಸಿ ಬಿಟ್ಬಿಡೋಣ ಅಂತ ಹೇಳಿ ಒಂದು ನಿರ್ಣಯಕ್ಕೆ ಅವ್ರು ಬರ್ತಾರೆ ಅಂತ ಹೇಳಿ ನಮಗ 17ನೇ ವಚನದಲ್ಲಿ ಕಂಡು ಬರ್ತದೆ. ಆಮೇಲೆ
ಆ ಯೇಸುವಿನ ಹೆಸರನ್ನ ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಇಷ್ಟು ನಿರ್ಣಯ ತೆಗೆದುಕೊಂಡ್ಮೇಲೆ ಮತ್ತೆ ಕರೆಸಿದ್ರು ಅವ್ರನ್ನ. ಪ್ಲೀಸ್ ಕಮ್ ಅಂತ ಹೇಳಿದ್ರು ಒಳಗಡೆ. ಅವ್ರು ಬಂದ್ರು, ಪೇತ್ರ ಯೋಹಾನರು ಮತ್ತು ಇತರೆಲ್ಲರೂ ಬಂದ್ರಲ್ಲಿ. ಬಂದಾಗ ಇವ್ರು ಏನ್ ಹೇಳ್ತಾರಂತಂದ್ರೆ, ಆ ಯೇಸುವಿನ ಹೆಸರನ್ನ ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಎರಡು ವಿಷಯಗಳ ಬಗ್ಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಉಪದೇಶ ಮಾಡಬಾರದು, ಆಮೇಲೆ ಸ್ವಾರ್ಥವನ್ನು ನೀವು ಸಾರಬಾರದು ಎಂಬುದಾಗಿ ಅಲ್ಲಿ ಅವರಿಗೆ ಹೇಳಿದ್ರು. ಖಂಡಿತವಾಗಿ ಅಪ್ಪಣೆ ಕೊಟ್ಟರು ಅಂತ ಹೇಳಿ, ಖಂಡಿತವಾಗಿ ಅಂತ ಹೇಳ್ತಾನೆ ನೋಡ್ರಿ. ಆಗೇನಾಯ್ತು ಅಂತ ನೋಡುವಂತದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ ಇಲ್ಲಿ ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ. ಅದೇ ದಟ್ ಈಸ್ ದ ಟೈಟಲ್ ಆಫ್ ದ ಮೆಸೇಜ್ ಟುಡೇ. ಇವತ್ತು ನಾವು ಹೇಳಿದೆವು, ವಿ ಹ್ಯಾವ್ ಟು ಬಿ ಲಾಯಲ್ ಟು ಗಾಡ್, ವಿ ಹ್ಯಾವ್ ಟು ಬಿ ಓನ್ಲಿ ಲಾಯಲ್ ಓನ್ಲಿ ಟು ಗಾಡ್ ಎಂಬುದಾಗಿ ನಾವು ನೋಡಿದ್ದೇವೆ. ಅದರ ಒಂದು ಅಂಶ ಇಲ್ಲಿ ನಮ್ಮ ಕಣ್ಣು ಮುಂದೆ ಈಗ ದೇವರು ಇಟ್ಟಿದ್ದಾನೆ ನೋಡ್ರಿ. ಅದೇನಂತಂದ್ರೆ, ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೋಡ್ರಿ, ಎಷ್ಟು ಏನ್ ಕ್ಲಿಯರ್ ಆಗಿ ಪೇತ್ರ ಅವರಿಗೆ ಒಂದು ಸವಾಲನ್ನು ಹಾಕ್ತಾ ಇದ್ದಾನೆ. ಏನ್ ಹೇಳ್ತಾ, ಆ ಸವಾಲ್ ಏನಂತಂದ್ರೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ, ದೇವರು ಏನ್ ಹೇಳ್ತಾನೆ, ಲೋಕದ ಕಟ್ಟಕಡೆಯವ್ರಿಗೆ ಹೋಗ್ರಿ, ಸ್ವಾರ್ಥ ಸಾರಿ, ಜನರನ್ನ ನಾನು ಶಿಕ್ಷಣ ಮಾಡ್ರಿ, ನಾನು ಕಲಿಸಿದ್ದನ್ನು, ನಾನು ಹೇಳಿದ್ದನ್ನ ಅವ್ರಿಗೆ ಕಲಿಸ್ರಿ, ದೀಕ್ಷಾ ಸ್ನಾನ ಮಾಡಿಸ್ರಿ, ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ ಅವರಿಗೆ ದೀಕ್ಷಾ ಸ್ನಾನ ಮಾಡಿಸ್ರಿ ಎಂಬುದಾಗಿ ಹೇಳಿದ್ದಾನೆ. ಈ ಮಾತನ್ನು ನಾವು ಕೇಳಬೇಕು, ಅಥವಾ ನೀವೇನ್ ಹೇಳ್ತಾ ಇದ್ದೀರಿ, ಯೇಸುವಿನ ಹೆಸರನ್ನು ನೀವು ತಗೋಬಾರದು, ಆಮೇಲೆ ಆ ಉಪದೇಶ ಮಾಡಬಾರದು ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಆದ ಕಾರಣ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ನ್ಯಾಯ ಕೊಡ್ರಿ. ಈಗ ಯು ಆರ್ ಇನ್ ದ ಪ್ಲೇಸ್ ಆಫ್ ದ ಜಡ್ಜ್. ನಾವು ಯು ಗಿವ್ ದ ಜಡ್ಜ್ಮೆಂಟ್. ದೇವರು ಹೀಗೆ ಹೇಳಿದ್ದಾನೆ, ನೀವು ಹೀಗೆ ಅದರ ವಿರುದ್ಧವಾಗಿ ಹೇಳ್ತಾ ಇದ್ದೀರಿ. ಆದ ಕಾರಣ ನಾವು ಯಾರನ್ನ ಮಾತು ಕೇಳಬೇಕು, ನೀವೇ ನ್ಯಾಯ ಕೊಡ್ರಿ ಎಂಬುದಾಗಿ ಅವರನ್ನ ಒಂದು ಟೈಟ್ ಕಾರ್ನರ್ ಅಂತ ಹೇಳ್ತಾರಲ್ಲ, ಬಹಳ ಸಂದಿಗ್ಧ ಪರಿಸ್ಥಿತಿಗೆ ಅವ್ರನ್ನ ಸಿಗಿಸ್ಬಿಡ್ತಾರೆ ಎಂಬುದು ಇಲ್ಲಿ ನಮಗ ಕಂಡು ಬರುವಂತಹ ಮಾತು. ನೀವೇ ತೀರ್ಪು ಮಾಡಿಕೊಡ್ರಿ, ದೇವರ ಮುಂದೆ ಯಾವುದು ನ್ಯಾಯ ಏನು, ನೀವೇ ತೀರ್ಪು ಮಾಡಿಕೊಡ್ರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ನೋಡ್ರಿ, ವಿ ಆರ್ ಲಾಯಲ್ ಟು ಗಾಡ್. ದೇವರಿಗೆ ನಾವು ನಿಷ್ಠರಾಗಿದ್ದೇವೆ. ಯಾಕೆ? ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಆದ ಕಾರಣ ನಾವು ಆತನ ಮಾತನ್ನ ಕೇಳ್ತೇವೆ, ಆತನ ಸೇವೆಯನ್ನ ನಾವು ಮಾಡ್ತೇವೆ ಎಂಬುದಾಗಿ ಇಲ್ಲಿ ಅವರು ಹೇಳುವುದು ನಮಗೆ ಸ್ಪಷ್ಟವಾಗಿ ಕಂಡು ಬರುವಂತಹ ಒಂದು ವಿಚಾರ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು. ಯೇಸು ಸ್ವಾಮಿಯ ಜೀವನ ನಮ್ಮ ಮುಂದೆ ಇದೆ. ಯೇಸು ಸ್ವಾಮಿಯ ಕೊಟ್ಟಂತ ಅನುಭವ ನಮ್ಮ ಜೀವನದಲ್ಲಿದೆ. ಇದಕ್ಕಿಂತ ಹೆಚ್ಚಿನ ನಮಗೇನ್ ಬೇಕು ಅದನ್ನೇ ನಾವು ಹೇಳೋರು ಎನ್ನುವಂತಹ ರೀತಿಯಲ್ಲಿ ಅವರಿಗೆ ಹೇಳಿದಂತಹ ಒಂದು ಉತ್ತರ ಅದಾಗಿತ್ತು. ಆಮೇಲೆ ಏನಾಯ್ತಂತಂದ್ರೆ, ನಡೆದಿದ್ದ ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನ ಕೊಂಡಾಡ್ತಾ ಇದ್ರು. ಮತ್ತೊಂದು ವಿಷಯ ನಡೀತಾ ಇದೆ ಅಲ್ಲಿ. ಇಷ್ಟೋ ತನಕ ನಾವು ಕೇಳಿದಿವಲ್ಲ, ಒಂದೊಂದು ಆಗ್ತಾ ಇವೆ. ಈಗ ಅಡಿಷನಲಿ ಮತ್ತೊಂದು ಘಟನೆ ನಡೀತಾ ಇದೆ ಅಂತಂದ್ರೆ, ದೇವರಿಗೆ ಜನರು ಕೊಂಡಾಡ್ತಾ ಇದ್ದಾರೆ. ಅಂದ್ರೆ ಎಂಥ ಅದ್ಭುತವಾದಂತಹ ವಿಷಯಗಳು ಅಲ್ಲಿ ಆಗ್ತಾ ಇವೆ ಎಂಬುದು ನಮ್ಮ ಮುಂದೆ ಬರುವಂತಹ ಒಂದು ಅದ್ಭುತ ಒಂದು ದೃಶ್ಯ. ಜನರು ಅಲ್ಲಿ ನಡೆದಿದ್ದಂತಹ ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡ್ತಾ ಇದ್ದ ಕಾರಣ ಅವರ ದೆಸೆಯಿಂದ ಸಭಿಕರು ಅಪೊಸ್ತಲರನ್ನು ದಂಡಿಸತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಬೆದರಿಸಿ ಬಿಟ್ಬಿಟ್ರು. ನೋಡ್ರಿ, ಈಗ ಅವ್ರನ್ನ ಕರೆಸಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕು, ಹಿಂಸೆ ಕೊಡ್ಬೇಕು ಎನ್ನುವಂತ ಒಂದು ಉದ್ದೇಶವಾಗಿದ್ರು ಕೂಡ ಈಗ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ದೇವರು ಮಾಡುವಂತಹ ಅದ್ಭುತ ಕಾರ್ಯಗಳ ಮೂಲಕವಾಗಿ ಅವರು ಇಂಥ ಒಂದು ಇದಕ್ಕೆ ಬಂದಿದ್ದಾರೆ ಕನ್ಕ್ಲೂಷನ್ಗೆ. ಈಗ ಏನ್ ಮಾಡ್ಬಿಟ್ರ ಅಂತಂದ್ರೆ, ಉಪಾಯವನ್ನು ಕಾಣ್ಲಿಲ್ಲ. ಅವ್ರನ್ನ ಹೇಗೆ ದಂಡಿಸ್ಬೇಕು, ಯಾಕೆ ದಂಡಿಸ್ಬೇಕು, ಅವ್ರಿಗೆ ಯಾವ ಉಪಾಯ ಕಾಣದೆ ಹೋದ ಕಾರಣ ಅವ್ರಿಗೆ ಏನ್ ಹೇಳ್ಬಿಟ್ರು ಅಂತಂದ್ರೆ, ಇವ್ರನ್ನ ಇನ್ನಷ್ಟು ಬೆದರಿಸಿದ್ರಂತ ಅಷ್ಟೇ. ನೋಡ್ರ, ನಿಮ್ನ ಒಂದ್ ವೇಳೆ ನೀವು ಹಿಂಗ್ ಮಾಡಿದ್ರೆ ನಿಮ್ಗೆ ನಾವು ಪನಿಷ್ಮೆಂಟ್ ಕೊಡ್ತೇವೆ, ನೋಡ್ರಿ ಹಿಂಗ್ ಮಾಡ್ಬೇಡ್ರಿ ನೀವು ಅಂತ ಹೇಳಿ ಅವ್ರಿಗೆ ಬೆದರಿಸಿ ಬಿಟ್ಬಿಟ್ರು ಅಂತ ಹೇಳಿ ನಮಗ ಇಲ್ಲಿ ಹೇಳಲಾಗಿದೆ. ಈ ಸೂಚಕಾರ್ಯದಿಂದ ಸ್ವಸ್ಥತೆ ಹೊಂದಿದ ಆ ಮನುಷ್ಯನಿಗೆ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ನೋಡ್ರಿ, ಅದನ್ನು ಸಹ ಇಲ್ಲಿ
ಅಂದ್ರೆ ದೇವರಾತ್ಮನು ಎಷ್ಟು ಮೆಟಿಕ್ಯುಲಸ್ ಆಗಿ ಒಂದೊಂದು ರೆಕಾರ್ಡ್ ಅನ್ನು ಇಟ್ಟಿದ್ದಾನೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಈಗ ಯಾಕೆ ಆ ವಯಸ್ಸಿನ ಒಂದು ಅಲ್ಲಿ ಮೆನ್ಷನ್ ಮಾಡಿದ್ದಾನೆ? ಯಾಕಂದ್ರೆ ಅದರ ಒಂದು ಸೀರಿಯಸ್ನೆಸ್ ಆಫ್ ಹಿಸ್ ಡಿಸಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. 40 ವರ್ಷಕ್ಕಿಂತಲೂ ಹೆಚ್ಚು ಆತನು ಯಾವ ರೀತಿಯಾಗಿ ಅದನ್ನ ಸಹಿಸಿಕೊಂಡಿದ್ದ ಮತ್ತು 40 ವರ್ಷಕ್ಕಿಂತ ಹೆಚ್ಚು ಕುಂಟನಾಗಿದ್ದ ಆ ವ್ಯಕ್ತಿಯನ್ನು ಯೇಸು ಸ್ವಾಮಿಯ ಹೆಸರಿನಲ್ಲಿ ಪೇತ್ರನು ಯಾವ ರೀತಿಯಾಗಿ ಸ್ವಸ್ಥ ಮಾಡಿದ, ಇದು ಬಹಳ ಮುಖ್ಯವಾದಂತ ವಿಚಾರ. ಆದ ಕಾರಣ ಅವನ ವಯಸ್ಸನ್ನು ಸಹ ಇಲ್ಲಿ ನಮೂದಿಸಲಾಗಿದ್ದು ನಮ್ಮ ಕಣ್ಣು ಮುಂದೆ ಬರ್ತದೆ. ಮುಂದೆ ನಾವು ನೋಡೋಣ. ಸಮಯ ಆಲ್ಮೋಸ್ಟ್ ದಾಟ್ತಾ ಇದೆ. ಆದ ಕಾರಣ 23 ವಚನ, ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದ್ರು. ಇವರಿಗೆ ಈಗ ರಿಪೋರ್ಟ್ ಕೊಡ್ಬೇಕಾಗಿತ್ತು. ಯಾಕಂದ್ರೆ ಇವ್ರ ಹಿಂದೆ ಬಹಳಷ್ಟು ಜನ ಇದ್ರು. ನಾ ಹೇಳಿದೆನಲ್ಲ ನಿಮ್ಗೆ, 5,000ಕ್ಕಿಂತ ಹೆಚ್ಚು ಗಂಡಸರು ಪ್ಲಸ್ ಸ್ತ್ರೀಯರು ಪ್ಲಸ್ ಮಕ್ಕಳು ಯೌವನಸ್ಥರು ಬಹಳ ಜನ ಇದ್ರು. ಅವರಿಗೆ ಹೆಚ್ಚಾದಂತಹ ಒಂದು ಪ್ರೋತ್ಸಾಹ ಕೊಡುವುದಕ್ಕಾಗಿ, ಉತ್ತೇಜನ ಕೊಡುವುದಕ್ಕಾಗಿ ದೇವರು ಯಾವ ರೀತಿಯಾಗಿ ಅದ್ಭುತ ಮಾಡಿದ ಎಂಬುದನ್ನ ತಿಳಿಸಬೇಕಾದಂತಹ ಅವಶ್ಯಕತೆ ಇತ್ತು. ಆದ ಕಾರಣ ಅಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಅವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಮಾಡಿದ ಮಾತುಗಳನ್ನೆಲ್ಲ ತಿಳಿಸಿದ್ರು. ಅವರು ಕೇಳಿ ಏಕ ಮನಸ್ಸಾಗಿ ದೇವರನ್ನ ಗಟ್ಟಿಯಾದ ಧ್ವನಿಯಿಂದ, ನೋಡ್ರಿ ಮತ್ತೊಂದು ವಿಷಯಲ್ಲಿ ನಡೀತದೆ. ಘಟನೆಗಳ ಮೇಲೆ ಘಟನೆಗಳು ನಡೀತಾ ಇವೆ. ಹೌ ಇಂಟ್ರೆಸ್ಟಿಂಗ್ ಇಟ್ ಈಸ್ ದ ಆಕ್ಟ್ಸ್ ಆಫ್ ದ ಅಪಾಸಲ್ಸ್. ಯಾವ ರೀತಿಯಾಗಿ ಅದು ಒಂದು ಖಜಾನೆ ಅಂತ ಹೇಳಬಹುದು ನೀವು. ಯಾವ ರೀತಿಯಾಗಿ ಒಂದೊಂದು ಕಾರ್ಯಗಳು ಎಷ್ಟು ಅದ್ಭುತವಾದ ರೀತಿಯಲ್ಲಿ ನಡೀತಾ ಇವೆ ಅಂತ ಹೇಳಿ. ಏನಾಯ್ತಂತಂದ್ರೆ ಅವರು ಗಟ್ಟಿಯಾದ ಏಕ ಮನಸ್ಸಾದ್ರು. ಇದನ್ನು ಕೇಳಿದ ಮೇಲೆ ಅವ್ರಿಗೆ ಏನಾಯ್ತು ಅಂತಂದ್ರೆ ದೇ ಫೆಲ್ಟ್ ಯುನೈಟೆಡ್ ಇನ್ ದ ಹಾರ್ಟ್ಸ್ ಅಂಡ್ ಮೈಂಡ್ಸ್ ಅಂಡ್ ಸೋಲ್ಸ್ ಅಂತ ಹೇಳಿ ಹೇಳ್ಬೋದು. ಆ ಒಂದು ಏಕ ಮನಸ್ಸಿನಿಂದ ಅವರು ದೇವರನ್ನ ಗಟ್ಟಿಯಾಗಿ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದ್ರು ಎಂಬುದಾಗಿ ಹೇಳಲಾಗಿದೆ. ನೋಡ್ರಿ, ನಾನು ಹೇಳಿದಲ್ಲ ಸೆಕೆಂಡ್ ಪಾರ್ಟ್. ಮೊದಲೇ ಪಾರ್ಟ್ ಏನಿತ್ತು? ಅಪೊಸ್ತಲರಿಗಾದಂತ ಹಿಂಸೆ, ಆಮೇಲೆ ಯಾವ ರೀತಿಯಾಗಿ ಬಿಡುಗಡೆ ಅವ್ರದ್ದಾಯ್ತು ಎಂಬುದು ಇಲ್ಲಿ ನಾವು ಮತ್ತೆ ಒಂದು ಭಾಗದಲ್ಲಿ ಬರತಕ್ಕಂತಹ ಒಂದು ವಿಚಾರ. ಅಲ್ಲಿ ಅಪೊಸ್ತಲರಿಗಾದಂತ ಹಿಂಸೆ ಮತ್ತು ಸಭೆಯ ಬೆಳವಣಿಗೆ. ಎರಡನೇದು ಅಪೊಸ್ತಲರು ಮಾಡಿದಂತ ಪ್ರಾರ್ಥನೆ ಅಥವಾ ಕ್ರೈಸ್ತರು ಮಾಡಿದಂತ ಒಂದು ಪ್ರಾರ್ಥನೆ ಇಲ್ಲಿ ನಮಗ 23ರಿಂದ ಬರ್ತಕ್ಕಂಥ ವಚನಗಳಲ್ಲಿ ಕಂಡು ಬರ್ತದೆ. ಆ ಒಂದು ಪ್ರಾರ್ಥನೆ ಒಕ್ಕಟ್ಟಾಗಿ ಒಕ್ಕೊರಲಿನಿಂದ ಅಂದ್ರೆ ಒಂದೇ ಏಕಧ್ವನಿಯಿಂದ ಮನಸ್ಸಾಗಿ ದೇವರನ್ನ ಗಟ್ಟಿಯಾಗಿ ಅವರು ಪ್ರಾರ್ಥಿಸಿದ್ರು. ಆ ಪ್ರಾರ್ಥನೆ ಏನಂತಂದ್ರೆ, ಒಡೆಯನೇ ಭೂಮ್ಯಾಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರೋ ಸಮಸ್ತವನ್ನುಂಟು ಮಾಡಿದ ಆತನೇ, ನೀನು ಪವಿತ್ರಾತ್ಮನ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ನಮ್ಮ ಪಿತೃವಾದ ದಾವಿದನ ಬಾಯಿಯಿಂದ ಅನ್ಯ ಜನಗಳು ಯಾಕೆ ರೇಗಿದ್ರು, ಜನಾಂಗಗಳು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದ್ರು, ಕರ್ತನಿಗೂ ಆತನ ಅಭಿಷೇಕಿಸಿದವರಿಗೂ ವಿರೋಧವಾಗಿ ಭೂಪತಿಗಳು ಸಿದ್ಧರಾಗಿ ಬಂದ್ರು, ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡ್ರು ಎಂದು ಹೇಳಿದೆಯಲ್ಲವೇ ಅಂಥೇಳಿ ಅವರು ಈ ಒಂದು ಕೀರ್ತನೆಯ ಒಂದು ರೆಫರೆನ್ಸ್ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೋಡ್ರಿ, ಎಷ್ಟು ಪವಿತ್ರಾತ್ಮನ ಕೆಲಸ ಯಾವ ರೀತಿಯಾಗಿ ಜೋರಾಗಿ ನಡೆದದ ಅಂತ ಹೇಳಿ ನಿಮಗ ಅರ್ಥ ಆಗ್ಬೇಕೀಗ. ಈ ಒಂದು ಕೀರ್ತನೆ, ಇದು 2ನೇ ಕೀರ್ತನೆ. ಇದು ಮೆಸ್ಸಿಯನ ಬಗ್ಗೆ ಬರೆದಂತಹ ಕೀರ್ತನೆ. ಮೆಸ್ಸಿಯನ್ ಅಂತಂದ್ರೆ ಯಾರು? ಯೇಸು ಸ್ವಾಮಿಯ ಬಗ್ಗೆ. ದೇರ್ ಆರ್ ಸೋ ಮೆನಿ ಮೆಸ್ಸಿಯಾನಿಕ್ ಸಾಮ್ಸ್ ಅಂತ ನಾನು ಹೇಳಿದೆಲ್ಲ ಕರೆಕ್ಟ್ ಸಾರಿ. ಅದೇ ರೀತಿಯಾಗಿ ಇವತ್ತು ಸೆಕೆಂಡ್ ರೆಫರೆನ್ಸ್ ಬರ್ತಾ ಇದೆ 2ನೇ ಅಧ್ಯಾಯದಲ್ಲಿ. ಇಲ್ಲಿ ಆಗ್ತಕ್ಕಂಥ ಈ ವಿಷಯ ಏನಂತಂದ್ರೆ ಮುಂದೆ ಆಗ್ತಕ್ಕಂಥದ್ದು ಇದು. ಇಟ್ಸ್ ಅಬೌಟ್ ದ ಸೆಕೆಂಡ್ ಕಮಿಂಗ್ ಅಂಡ್ ದ ಮಿಲೇನಿಯಂ ರೂಲ್ದಲ್ಲಿ ಬರ್ತಕ್ಕಂತಹ ವಿಷಯಗಳನ್ನ ಅವರು ನೆನೆಸಿಕೊಂಡು ಇಲ್ಲಿ ಅವರು ತಮಗೆ ಇದ್ದಂತಹ ಒಂದು ಸನ್ನಿವೇಶಕ್ಕೆ ಅನ್ವಯಿಸಿಕೊಂಡು ದೇವರನ್ನ ಬೇಡಿಕೊಳ್ತಾ ಇದ್ದಾರೆ. ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ಕೇಳಿದ್ರೆ ಅರ್ಥ ಆಗ್ತದೆ. ಮುಂದೆ ಆಗತಕ್ಕಂಥ ವಿಷಯದ ಬಗ್ಗೆ ದಾವೀದನು 2ನೇ ಕೀರ್ತನೆ ಮೆಸ್ಸಿಯನ ಬಗ್ಗೆ ಹೇಳಿದ್ದಾನೆ, ನಿಜ. ಆದರೆ ಈ ಜನರು, ಕ್ರೈಸ್ತರು ಮಾಡಿದಂಥ ಪ್ರಾರ್ಥನೆಯಲ್ಲಿ ಈ ವಿಷಯವನ್ನ ನೆನೆಸಿಕೊಂಡು ಅದನ್ನ ತಾವು ಈಗ ಅನುಭವಿಸ್ತಾ ಇದ್ದಾರೆ ಎನ್ನುವಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಎಷ್ಟು ಅದ್ಭುತವಾದಂತಹ ಒಂದು ಜ್ಞಾನವು ಅವರಿಗೆ ದಯಪಾಲಿಸಲ್ಪಟ್ಟಿತು ಎಂಬುದಾಗಿಯೂ ಸಹ ನಾವಿಲ್ಲಿ ಕಂಡುಕೊಳ್ತೇವೆ. ನೋಡ್ರಿ, ದೇವರ ವಾಕ್ಯದಲ್ಲಿ ಬರೆದಂತ ಒಂದೊಂದು ಅಂಶಗಳು, ವಿಚಾರಗಳು ಎಷ್ಟು
ಅರ್ಥಪೂರ್ಣವಾಗಿವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಮುಂದೆ ಆಗ್ತಕ್ಕಂಥದ್ದು, ಈಗ ಆಗ್ತಕ್ಕಂಥ, ತಮಗೆ ಆಗ್ತಕ್ಕಂಥ ವಿಷಯಗಳ ಒಂದು ಹೋಲಿಕೆಯನ್ನು ಅವ್ರು ಮಾಡಿ ಅದನ್ನ ಅವರು ಪ್ರಾರ್ಥನೆಯಲ್ಲಿ ಅವರು ಹೇಳ್ತಾ ಇದ್ದಾರೆ ಎಂಬುದು ನಮಗ ಇಲ್ಲಿ ಕಂಡು ಬರುವಂತಹ ಒಂದು ಮುಖ್ಯವಾದಂತ ಅಂಶ. ಈ ಒಂದು ಪ್ರಾರ್ಥನೆಯಲ್ಲಿ ನಮಗ 3 ವಿಚಾರಗಳು ಇಲ್ಲಿ ಹೇಳಲ್ಪಟ್ಟಿವೆ. ಅಲ್ಲಿ ಏನೇನ್ ಹೇಳ್ತಾನೆ ನೋಡ್ರಿ. ಮೊದಲನೇದಾಗಿ 22ನೇ ವಚನದಲ್ಲಿ ಸಾರ್ವಭೌಮನಾದಂತಹ ದೇವರು, ನಮ್ಮ ದೇವರು ಏನಾಗಿದ್ದಾನೆ ಅಂತಂದ್ರೆ ಭೌಮನಾಗಿದ್ದಾನೆ, ಸಾವರಿನ್ ಗಾಡ್ ಎಂಬುದಾಗಿ ಮೊದಲೇ ಒಂದು ವಿಚಾರ. ಎರಡನೇ ಒಂದು ವಿಚಾರ ಅಲ್ಲಿ ಏನ್ ಹೇಳಿದಾನೆ ಅಂತಂದ್ರೆ ಮೆಸ್ಸಿಯನಿಗೆ ವಿರೋಧವಾಗಿ ಎದುರಿಸುವಂತಹ ಒಂದು ಸನ್ನಿವೇಶ ಈಗ ನಮಗ ಬಂದಿದೆ. ಅಂದ್ರೆ ಮೆಸ್ಸಿಯನ ಸಲುವಾಗಿ ನಾವು ಸ್ವಾರ್ಥಿಯನ್ನ ಹೇಳುವಾಗ ನಮಗೆ ವಿರೋಧ ಉಂಟಾಗ್ತಾ ಇದೆ ಎಂಬುದನ್ನ ಅವರು ತಮ್ಮ ಪ್ರಾರ್ಥನೆಯಲ್ಲಿ ಎರಡನೆಯ ವಿಷಯವಾಗಿ ಹೇಳ್ತಾ ಇದ್ದಾರೆ. ನೀವು ಓದ್ರೆ ಆಮೇಲೆ ಸ್ಪಷ್ಟವಾಗಿ ನೀವು ತಿಳಿದು ಬರ್ತದೆ. ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್ ಆಲ್ಸೋ. ಅದ ಕಾರಣ ಜಸ್ಟ್ ನಿಮಗೆ ಪಾಯಿಂಟ್ಸ್ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ದೇವರು ಸಾರ್ವಭೌಮನಾಗಿದ್ದಾನೆ ಎಂಬುದಾಗಿ ಹೇಳ್ತಾನೆ. ಎರಡನೇದಾಗಿ ಅಲ್ಲಿ ಮೆಸ್ಸಿಯನ ವಿಷಯವಾಗಿ ಹೇಳುವಾಗ ವಿರೋಧ ನಮಗೆ ಆಗ್ತಾ ಇದೆ, ಆದ ಕಾರಣ ನಮಗೆ ಬೇಕಾದಂತ ಸ್ಥೈರ್ಯಗಳನ್ನ ಕೊಡು ಎಂಬುದಾಗಿ ಹೇಳುವಂತ ವಿಚಾರ. ಮೂರನೇ ಒಂದು ಸಂಗತಿ ಯಾವ್ದಂತಂದ್ರೆ ಈ ಕಾರಣಕ್ಕಾಗಿ ನಮಗೆ ನೀವು ಧೈರ್ಯ ಕೊಡ್ರಿ ದೇವ್ರೆ ಅಂತ ಹೇಳಿ ಅವರು ಪ್ರಾರ್ಥಿಸುವುದನ್ನ ಈ 23ರಿಂದ ಬರ್ತಕ್ಕಂಥ ಮುಂದಿನ ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೀವಿ. ನೋಡ್ರಿ, ಎರಡನೇ ಭಾಗ ನಾವು ನೋಡಿದ್ವಿ. ಮೂರನೇ ಭಾಗ ನೋಡಿ ನಾವು ಮುಗಿಸೋಣ. ಆ ಮೂರನೇ ಭಾಗ ಏನಂತಂದ್ರೆ ಅಲ್ಲಿ ಅಲ್ಲಿದ್ದಂತಹ ಜನರು ಯಾವ ರೀತಿಯಾಗಿ ಸ್ವಮನಸ್ಸಿನಿಂದ ತಮಗಿದ್ದಂಥವುಗಳನ್ನ ಅವರು ಹಂಚಿಕೊಳ್ತಾ ಇದ್ರು ಎಂಬಂತ ವಿಚಾರ. ಇನ್ನೊಂದು ಸ್ವಲ್ಪ ವಿಚಾರ ಎರಡನೇ ಭಾಗಕ್ಕಾಗಿ ನಾವು ನೋಡೋಣ. ಅಲ್ಲಿ ಏನಂತಂದ್ರೆ ಕರ್ತನೆ, ಈಗ ನೀನು ಇವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವುದಕ್ಕೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು. ಆ ಧೈರ್ಯ ನಮಗೆ ಕೊಡು ಸ್ವಾಮಿ, ಶಕ್ತಿಯನ್ನು ನಮಗೆ ದಯಪಾಲಿಸು, ಸಹಾಯವನ್ನ ನೀಡು ಎಂಬುದಾಗಿ. ಅವರಿಗೆ ಭಯ, ತಮ್ಮ ಪ್ರಾಣ ಹೋಗ್ತದೆ ಅಥವಾ ತಮಗೆ ಹಿಂಸೆ ಕೊಡ್ತಾರೆ, ತಮ್ಮನ್ನು ಒಯ್ದು ಸೆರೆಮನೆಯೊಳಗೆ ಹಾಕ್ತಾರೆ, ಅದರ ಬಗ್ಗೆ ಅವರು ವಿಚಾರ ಮಾಡ್ತಾ ಇಲ್ಲ. ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿದು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ತಾವು ಅದಕ್ಕೋಸ್ಕರವಾಗಿ ಬೇಡ್ಕೊಳ್ತಾ ಇಲ್ಲ, ಸ್ವಾಮಿ ನಮ್ಮನ್ನು ಸೆರೆಯೊಳಗೆ ಹಾಕಿಸ್ಬೇಡ, ನಮಗೆ ಕಷ್ಟ ಬರ್ದಂಗ ಮಾಡು ಅಂಥೇಳಿ ಅವ್ರು ಪ್ರಾರ್ಥಿಸ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು. ಸ್ವಾರ್ಥಿಯನ್ನ ಧೈರ್ಯದಿಂದ ಸಾರುವುದಕ್ಕೆ ನಮಗೆ ಬೇಕಾದಂತ ಸಹಾಯ ಕೊಡು, ಧೈರ್ಯ ಕೊಡು, ಶಕ್ತಿಯನ್ನು ಕೊಡು, ಪ್ರೋತ್ಸಾಹವನ್ನು ಅನುಗ್ರಹಿಸು ಎಂಬುದಾಗಿ ಹೇಳುವಂತಹ ಮಾತು ಎಷ್ಟು ಸುಂದರವಾಗಿದೆ ಅಂತ ಇಲ್ಲಿ ನಮಗೆ ಮೂಡಿ ಬಂದಿದೆ ಎಂಬುದನ್ನ ನಾವು ನೋಡ್ತೇವೆ. ಆದ ಕಾರಣ ನಾವು ಯೇಸು ಸ್ವಾಮಿಯ ಸ್ವಾರ್ಥಿಯನ್ನ ಸಾರುವಾಗ, ಸ್ವಾಮಿ ನಮ್ಮ ಹಿಂಸೆಯಿಂದ ದೂರ ಇಡು, ನಮ್ಮ ಕಷ್ಟದಿಂದ ನಮ್ಮನ್ನು ಕಾಪಾಡು ಅಂತ ಹೇಳಿ ನಾವು ಬೇಡಿಕೊಳ್ಳುವುದಕ್ಕಿಂತ ನಮಗೆ ಧೈರ್ಯ ಕೊಡು, ಸ್ಥೈರ್ಯ ಕೊಡು, ನಿನ್ನ ಸ್ವಾರ್ಥಿಯನ್ನು ಹೆಚ್ಚೆಚ್ಚಾಗಿ ಸಾರುವುದಕ್ಕೆ ನಮಗೆ ಸಹಾಯ ಮಾಡು ಎಂಬಂತಹ ವಿಚಾರವನ್ನ ನಾವು ಯಾವಾಗಲೂ ದೇವರ ಮುಂದೆ ಇಡಬೇಕಾದದರ ಅವಶ್ಯಕತೆಯನ್ನ, ಮಹತ್ವವನ್ನ ಇಲ್ಲಿ ಈ ಪ್ರಾರ್ಥನೆ ನಮಗೆ ತಿಳಿಸ್ಕೊಡ್ತದೆ. ಓಕೆ, ಕೊನೆ ಭಾಗದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ನಂಬಿದ್ದ ಮಂಡಳಿಯವರಲ್ಲಿ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಸೊ ದೇ ವೇರ್ ಯುನೈಟೆಡ್ ಅಂತ ಹೇಳಿ. ಅದರಲ್ಲಿ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂದು ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರ ಮೇಲೆ ಇದ್ದದ್ರಿಂದ ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕಂದ್ರೆ ಹೊಲಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಿದ್ರು. ಅವರು ಪ್ರತಿಯೊಬ್ಬರಿಗೆ ಅವನವನ ಅವಶ್ಯಕತೆಗಳು ಹಂಚಿಕೊಡ್ತಿದ್ರು. ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬವನು ಒಬ್ಬನು. ಅವನಿಗೆ ಅಪೊಸ್ತಲರು ಬಾರ್ನಬ ಅಂದರೆ ಧೈರ್ಯದಾಯಕ, ಸನ್ ಆಫ್ ಎನ್ಕರೇಜ್ಮೆಂಟ್ ಎಂಬುದಾಗಿ ನಾವು ಅವನ ಬಗ್ಗೆ ನೋಡ್ತೇವೆ. ಅವನು ಅಪೊಸ್ತಲನಾದಂತಹ ಬಾರ್ನಬ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು ಎಂಬುದಾಗಿ ಇಲ್ಲಿ ಕೊನೆಯದಾಗಿ ಅವರು ಮುಗಿಸ್ತಾರೆ 4ನೇ ಅಧ್ಯಾಯ. ಈ ಭಾಗದಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಇಲ್ಲಿ ಅವರು ಮಾಡಿದಂಥ ಒಂದು ಸುಂದರವಾದಂಥ ವಿಚಾರ. ಆದ್ರೆ
ಅಲ್ಲಿ ಯಾವ ಒಂದು ಫೋರ್ಸ್ ಇರಲಿಲ್ಲ. ದೇರ್ ವಾಸ್ ನೋ ರೂಲ್ ಅಂಡ್ ರೆಗ್ಯುಲೇಷನ್. ನೋಡ್ಪಾ, ನೀನ್ ಆಸ್ತಿಯನ್ನು ಮಾರು, ನೀನ್ ಹಣವಂತ ನಮಗ್ ಕೊಡು ಅಂತ ಹೇಳಿ ಯಾರು ಹೇಳ್ತಿರ್ಲಿಲ್ಲ. ಇಟ್ ವಾಸ್ ದೇರ್ಸ್ ವಾಲಂಟರಿ ವಿಲ್ ಅಂಡ್ ಡಿಸೈರ್ ಟು ಡೂ ಸೋ. ಅವರ ಒಂದು ಮನಸ್ಸು ಮತ್ತು ಅವರ ಒಂದು ಸ್ವ ಇಚ್ಛೆ ಅಲ್ಲಿ ಅವರಿಗೆ ಬಿಡಲ್ಪಟ್ಟಿತ್ತು. ಆದ ಕಾರಣ ಕೆಲವರು ತಪ್ಪು ಅರ್ಥ ಹಚ್ತಾರೆ ಇದಕ್ಕೆ. ಆದ ಕಾರಣ ನಾವು ಎಚ್ಚರವಾಗಿರ್ಬೇಕಾದದ್ದು ಬಹಳ ಅವಶ್ಯ. ಆದ ಕಾರಣ ಅಪೊಸ್ತಲರು ಆಗಿನ ಕಾಲದಲ್ಲಿ ಆ ರೀತಿಯಾಗಿ ಮಾಡಿದಂಥ ಒಂದು ವಿಷಯ ಅದು ಬಹಳ ವಿಶೇಷವಾಗಿತ್ತು. ಅದೇನಂತಂದ್ರೆ, ಜನರು ತಮ್ಮ ಸ್ವ ಇಚ್ಛೆಗನುಸಾರವಾಗಿ, ಸ್ವಂತ ಅಂದ್ರೆ ತಮ್ಮ ಸ್ವ ಮನಸ್ಸಿನಿಂದ ಉದಾರವಾಗಿ ಕೊಡುವಂತಹ ಒಂದು ವಿಚಾರದಿಂದ ಮಾಡುವಂತಹ ವಿಷಯ ಅದಾಗಿತ್ತೇ ಹೊರತು ಯಾವ ಒಂದು ಫೋರ್ಸ್ಫುಲ್ ಕೊಡುವಿಕೆ, ಅಂದ್ರೆ ನೀವು ಕೊಡ್ಲೇಬೇಕು ಎನ್ನುವಂತಹ ಒಂದು ಯಾವ ಒಂದು ಒತ್ತಾಯ ಅಲ್ಲಿ ನಮಗ ಕಂಡು ಬರುವುದಿಲ್ಲ. ಸ್ವ ಇಚ್ಛೆಯಿಂದ ಅವ್ರು ಕೊಡ್ತಾ ಇದ್ರು ಎಂಬುವ ಒಂದು ವಿಷಯವನ್ನ ಇಲ್ಲಿ ಹೇಳಲಾಗಿದೆ. ಆದ ಕಾರಣ ಇವತ್ತು ನಾವು ಅನೇಕ ವಿಷಯಗಳನ್ನ, ಅದ್ಭುತವಾದಂತಹ ಸಂಗತಿಗಳನ್ನ ಇವತ್ತು ನಾವು ಕಂಡಿದ್ದೇವೆ. ಮತ್ತು ಇವೆಲ್ಲವುಗಳನ್ನ ನಾವು ಗ್ರಹಿಸಿಕೊಂಡು ಅವುಗಳ ಪ್ರಕಾರ ನಡೆದು ದೇವರ ಮಹಿಮೆಗಾಗಿ ಜೀವಿಸಿ ಆತ್ಮಗಳನ್ನ ಗೆಲ್ಲುವವರಾಗಿ ಆತನ ಮಾನ ಮಹಿಮೆಗಾಗಿ ಮುಂದುವರಿಯುವುದಕ್ಕೆ ದೇವರು ನಮ್ಮೆಲ್ಲರಿಗೂ ತನ್ನ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.